ಯಾವಾಗಲೂ ಇಂದ್ರಿಯಗಳ ಸಹವಾಸದಲ್ಲಿದ್ದು ಪ್ರಪಂಚದ ವ್ಯವಹಾರದಲ್ಲಿ ತೊಡಗಿರುವಂತಹ ಮನಸ್ಸನ್ನು ಒಂದು ಕವಾಟ ಹೊರಗಿನ ಬಾಗಿಲನ್ನು ಮುಚ್ಚಿ ಹೃದಯದ ಬಾಗಿಲನ್ನು ತೆಗೆಯಿರಿ. ಮನಸ್ಸು ಗಲಾಟೆಯಿಂದ ಹೊರಗೆ ಬರಲಿ, ಶಾಂತವಾಗಲಿ. ಮನನವಾಗಬೇಕಾದ್ರೆ ಹೃದಯದ ಸಂಪರ್ಕ ಬೇಕು. ಹೃದಯ here is not the physical heart. Whenever I say ಹೃದಯ, ಅಂತಃಕರಣ, ಮನಸ್ಸಿನ ಒಂದು ಸೂಕ್ಷ್ಮವಾದ ಆವರಣ, ಇನ್ಕ್ಲೂಸಿವ್ ಮೈಂಡ್ ಅಂತ ಅಂತೀವಿ. ಇದು ಒಳಗಿನ ಸೂಕ್ಷ್ಮವಾದ ಅಂತಃಕರಣ, ಅದನ್ನು ಹೃದಯ ಅಂತೀವಿ. ಆ ಹೃದಯದಿಂದ ಮಾತ್ರ ಶ್ರವಣ ಯಶಸ್ವಿಯಾಗಿ, ಮನನವಾಗಿ ಈ ಜ್ಞಾನ ರಸ ನಿಮಗೆ ಪ್ರತಿಯೊಂದು ಕರ್ಮದಲ್ಲೂ ಎಚ್ಚರವನ್ನು ಕೊಡ್ತಾ, ಜ್ಞಾನವನ್ನು ಕೊಡ್ತಾ, ಕರ್ಮಗಳನ್ನು ಬಿಡಿಸ್ತಾ ನಿಮ್ಮ ಪ್ರಜ್ಞೆಯನ್ನು ಜಾಗೃತ ಮಾಡ್ತಾ ಇರುತ್ತೆ. ಶ್ರವಣ ಮನನ ಚೆನ್ನಾಗಾದರೆ ಮಾತ್ರವೇ ಆ ಜ್ಞಾನ ನಿಮಗೆ ಅನುಷ್ಠಾನಕ್ಕೆ ಒದಗಿ ಬರೋದು. ಆದ್ದರಿಂದ ಪ್ರಪಂಚ ವ್ಯವಹಾರಕ್ಕೆ ನಿಮ್ಮನ್ನು ಎಳೆಯುವಂಥ ಫೋನನ್ನು ಸ್ವಲ್ಪ 2 ಗಂಟೆ ನಂದಲ್ಲ ಅಂತ ಆಫ್ ಮಾಡಿ. ಈ ಸ್ಥಳದಲ್ಲಿ ಒಂದು ಪುಣ್ಯವಾದ ಕ್ಷೇತ್ರ ಇದು. ತುಂಬ ವೈಬ್ರೇಷನ್ ಇದೆ. ಮಾರುತಿಯ ಒಂದು ಶಕ್ತಿಯನ್ನು ಫೀಲ್ ಮಾಡ್ಬೋದು, ಪ್ರಾಣ ಶಕ್ತಿಯನ್ನು. ಇಂಥ ಜಾಗದಲ್ಲಿ ಒಳ್ಳೆ ವಿಚಾರಗಳು, ವಿವೇಚನೆಯನ್ನು ಉಂಟು ಮಾಡುವಂತಹ ಜ್ಞಾನ ನಿಮಗೆ ಸಿಕ್ಕಿದಾಗ ನಿಮಗೆ ಗೊತ್ತಿಲ್ಲದೆ ಎಷ್ಟೋ ಕರ್ಮಗಳು ಕಳೆಯುತ್ತೆ ಇಂಥ ಸತ್ಸಂಗಗಳಲ್ಲಿ. ಮಹಾತ್ರಿಪುರ ಸುಂದರಿ ಶ್ರೀ ಲಲಿತಾಂಬಿಕೆಯ ಒಂದು ಮಂತ್ರ ಯಜ್ಞ ನಿರಂತರವಾಗಿ ಜನವರಿ 1ನೇ ತಾರೀಕಿಂದ ಬೇಕಾದಷ್ಟು ಬಡಾವಣೆಗಳಲ್ಲಿ ಸಮಾರಾಧನೆಗಳು ನಡ್ಕೊಂಡು ಬರ್ತಾ ಇದೆ. ಇವತ್ತು ಇಲ್ಲಿ ಷಟ್ಚಕ್ರ ಸಮಾರಾಧನಾ ಆಗುವಂಥದ್ದಿದೆ. ಹೀಗೆ 18 ಸಮಾರಾಧನೆಗಳಾದ ಮೇಲೆ ಮೊದಲಿಂದ ಕೊನೆವರೆಗೂ ಒಂದ್ಸತಿ ರಿವಿಷನ್ ಇದೆ. ಶಂಕರ ಮಠದಲ್ಲಿ 1 ವಾರ, ರಾಗಿಗುಡ್ಡದಲ್ಲೂ ನಡೆಯುತ್ತೆ. 1 ವರ್ಷಗಳ ಕಾಲ ಸತತವಾಗಿ ಈ ಸಮಾರಾಧನೆಗಳು ಆದಮೇಲೆ ಕೊನೆಯಲ್ಲಿ 9 ದಿವಸಗಳು ಭಾರಿ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನ ಸೇರೋ ಹಾಗೆ ಪ್ರತಿನಿತ್ಯವೂ ಕೂಡ ಹೋಮ, ದೇವಿಯ ಒಂದು ಲಲಿತಾ ಪಠಣ, ಪಾರಾಯಣ, ಧ್ಯಾನ, ಎಲ್ಲವೂ ಧ್ಯಾನದಲ್ಲಿ ಮುಕ್ತಾಯವಾಗುತ್ತೆ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ. ಹೀಗೆ 9 ದಿವಸಗಳು ಫೋರ್ಟ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಲಕ್ಷಾಂತರ ಜನ ಸೇರುವಾಗ ಇದು ಸಮಾರೋಪಗೊಳ್ಳುತ್ತೆ. ಇದರೆಲ್ಲರೂ ಕೂಡ ನೀವು ಇವತ್ತಿಂದ ಭಾಗವಹಿಸಬೇಕು. ಯಾರ್ಯಾರು ಹೊಸಬರು ಬಂದಿದ್ದೀರಾ, ಆಲ್ರೆಡಿ ಈ ಯಾತ್ರೆಯಲ್ಲಿ, ಈ ಜಾತ್ರೆಯಲ್ಲಿ ಈ ರಥವನ್ನು ತಳ್ತಾ ಇದ್ದಾರೆ. ಎಲ್ಲರೂ ಬೇಕಾದಷ್ಟು ಜನ ಸೇರ್ಕೊಂಡಿದ್ದಾರೆ. ಈ ಉತ್ಸವದಲ್ಲಿ ನೀವು ಸೇರ್ಕೊಳ್ಬೇಕು. ಹೊಸಬರು ಇವತ್ತು ಯಾರಾದರೂ ಬಂದಿದ್ರೆ ಇದು ನಿರಂತರವಾಗಿ ಜನವರಿ 1ನೇ ತಾರೀಕುವರೆಗೂ ನಡೆಯುತ್ತೆ. ಕೊನೆಯಲ್ಲಿ 10ನೇ ದಿವಸ ದಶದಿನೋತ್ಸವದಲ್ಲಿ ಲಲಿತಾ ಯಜ್ಞ ಶ್ರೀಧರಗುಡ್ಡದಲ್ಲಿ ಸಮಾರೋಪಗೊಳ್ಳುತ್ತೆ. ಈಗ ಇವತ್ತಿನ ಸಮಾರಾಧನೆ ಷಟ್ಚಕ್ರ ಸಮಾರಾಧನೆ. ನಿಮಗೆಲ್ಲ ಷಟ್ಚಕ್ರ ಸಮಾರಾಧನೆ ಅಂದರೆ ನಿಮ್ಮ ತಕ್ಷಣ ಜ್ಞಾಪಕ ಬರುತ್ತೆ ಈ 7 ಚಕ್ರಗಳು, ಸಪ್ತಚಕ್ರಗಳು ಅಥವಾ ಷಟ್ಚಕ್ರಗಳು, ಮೂಲಾಧಾರದಿಂದ ಸಹಸ್ರಾರ. ಇದು ಎಲ್ಲರಿಗೂ ಕೂಡ ತುಂಬ ಪರಿಚಯವಾಗ್ಬಿಟ್ಟಿದೆ, ಅಂದರೆ ಗೊತ್ತಾಗ್ಬಿಟ್ಟಿದೆ. ಇದು ಎಷ್ಟರ ಮಟ್ಟಿಗೆ ABCD ಗೊತ್ತಾದಂಗೆ ಯಾರ್ಯಾರಿಗೆ ಲಲಿತಾ ಸಹಸ್ರನಾಮ, ದೇವಿ ಉಪಾಸನೆ ಗೊತ್ತು ಅವ್ರಿಗೆಲ್ಲರಿಗೂ 6 ಚಕ್ರಗಳು ಗೊತ್ತಾಗ್ಬಿಟ್ರೆ ಒಂದು ಸಿದ್ಧಾಂತ 6 ಚಕ್ರಗಳು
ಕುಂಡಲಿನಿ ಶಕ್ತಿ, ಸುಷುಮ್ನಾ ನಾಡಿ, ಇದೆಲ್ಲವೂ ನೀವು ಹೆಸರು, ಜಾಗ, ಏನೇನಾಗಬಹುದು, ಇಲ್ಲಿ ಏನೇನು ನಡೆಯುತ್ತೆ, ಎಷ್ಟು ದಳಗಳಿದೆ, ಏನೇನು ಅಕ್ಷರಗಳಿದೆ, ಇವೆಲ್ಲವೂ ಕೂಡ ಥಿಯೋರಿ. ಇದೆಲ್ಲ ತಿಳ್ಕೊಂಡಿದ್ರೂ ಕೂಡ ತಿಳ್ಕೊಂಡ ತಕ್ಷಣ ನಮಗೆ ಎಲ್ಲ ಗೊತ್ತಿದೆ ಅಂತ ಆಗಲ್ಲ. ಯಾಕೆಂದರೆ ಇವೆಲ್ಲ ಗೊತ್ತಾಗಿರೋದು ವಿಷಯ ಮಾತ್ರ, ಅದು ಯಾರೋ ಪುಸ್ತಕದಲ್ಲಿ ಹೇಳಿದ ಮಾತ್ರ. ಇದರ ಸಾಂಕೇತಿಕವಾಗಿ ಕೆಲವೆಲ್ಲ ಗೊತ್ತು, ಆದರೆ ಎಲ್ಲಿವರೆಗೆ ನಿಮ್ಮೊಳಗೆ ಒಂದು ಅನುಭವ ಆಗೋದಿಲ್ಲ ಅಲ್ಲಿವರೆಗೂ ನಿಮ್ಮ ಜ್ಞಾನವಾಗೋದಿಲ್ಲ. ಇದು ನನಗೆ ಗೊತ್ತು ಅಂತ ಯಾವಾಗ ನಾವು ಅನ್ಕೋಬೇಕು, ನಮ್ಮ ಅನುಭವಕ್ಕೆ ಬಂದಾಗ ಮಾತ್ರ. ಯಾವಾಗ ನಮ್ಮ ಅನುಭವಕ್ಕೆ ಬಂದ್ಬಿಡುತ್ತೆ ಅದು ಗೊತ್ತಿದ್ದಕ್ಕಿಂತ ಹೆಚ್ಚಿಂದದು, ತಿಳುವಳಿಕೆ ಜ್ಞಾನಕ್ಕಿಂತ ಹೆಚ್ಚಿಂದು. ಆವಾಗ ನಾವು ಏನು ಹೇಳೋದೇ ಇಲ್ಲ, ಗೊತ್ತು ಅಂತ ಹೇಳೋದೇ ಇಲ್ಲ. ಯಾಕೆಂದರೆ ಗೊತ್ತಾಗಿದ್ದು ಎಲ್ಲ ಮೈಂಡ್ದು. ದಿಸ್ ಈಸ್ ಅನ್ ಇನ್ಎಕ್ಸ್ಪ್ಲೈನಬಲ್ ಎಕ್ಸ್ಪೀರಿಯನ್ಸ್, ಯು ಕೆನಾಟ್ ಎಕ್ಸ್ಪ್ಲೈನ್ ಅಂದಾಗ ಅಕ್ಷರಗಳ್ಯಾವುದು ಬೇಕಿಲ್ಲ, ಪದಗಳ್ಯಾವುದು ಬೇಕಿಲ್ಲ, ಭಾಷೆ ಯಾವುದು ಬೇಕಿಲ್ಲ. ಇದು ಒಂದು ಎಲ್ಲಕ್ಕೂ ಮೀರಿದಂಥದ್ದು. ಆ ಅನುಭವದಲ್ಲಿ ನಾನು ಬೇರೆ ಅಲ್ಲ, ಅನುಭವ ಬೇರೆ ಅಲ್ಲ, ನಾನು ಅದಾಗ್ಬಿಟ್ಟಾಗ ಅದರ ಬಗ್ಗೆ ಹೇಳೋದೇನಿದೆ ಅಂಥದ್ದು. ಅದರಿಂದ ಅದು ಮಾತ್ರ ಬಹಳ ವೈಯಕ್ತಿಕವಾದದ್ದು. ಈಗ ಈ ಷಟ್ಚಕ್ರ ಸಮಾರಾಧನೆಯನ್ನು ಇನ್ನೊಂದು ಹೆಸರನ್ನು ಕೊಡ್ತಾರೆ ಇದಕ್ಕೆ. ಏನಂದರೆ ಸಿದ್ಧವಿದ್ಯಾ ಸಮಾರಾಧನೆ ಅಂತ. ಸಿದ್ಧವಿದ್ಯಾ ಸಮಾರಾಧನೆ ಅಂದರೂ ಒಂದೇ, ಷಟ್ಚಕ್ರ ಸಮಾರಾಧನೆ ಅಂದರೂ ಒಂದೇ. ಸಿದ್ಧವಿದ್ಯಾ ಇದನ್ನು ನಾನು 2 ಭಾಗ ಮಾಡ್ತೀನಿ. ಯಾಕೆಂದರೆ ಇದು ಬಹಳ ಆಳ ಕೂಡ, ಇದು ವಿಶಾಲ ಕೂಡ ಈ ವಿಚಾರ. ಇದನ್ನು ಸುಮ್ಮನೆ ಹಾಗೆ ಹೇಳಿ ಬಿಟ್ಬಿಡೋಕ್ಕಾಗಲ್ಲ. ಬರೀ 6 ಚಕ್ರಗಳ ಬಗ್ಗೆ ನೀವು ಓದ್ಕೋತೀರಾ, ಅದನ್ನ ನಿಮ್ಗೆ ಏನು ಹೇಳಬೇಕಾಗಿಲ್ಲ. ಅದು ಎಲ್ಲಿದೆ, ಏನು, ಎತ್ತ ಎಲ್ಲನೂ ನಿಮಗೆ ಪುಸ್ತಕ ತೊಗೊಂಡ್ರೆ ಒಂದು ಪಿಕ್ಚರ್ ನೋಡಿದ್ರೆ ಗೊತ್ತಾಗತ್ತೆ. ಮೂಲಾಧಾರ ಎಲ್ಲಿದೆ, ಸ್ವಾಧಿಷ್ಠಾನ ಎಲ್ಲಿದೆ, ಮಣಿಪುರ ಎಲ್ಲಿದೆ, ಅನಾಹತ ಎಲ್ಲಿದೆ, ವಿಶುದ್ಧಿ, ಆಜ್ಞಾ, ಇವೆಲ್ಲವೂ ಕೂಡ ಪುಸ್ತಕದಲ್ಲಿ ಸಿಗುತ್ತೆ. ನಾವಿಲ್ಲಿ ಸತ್ಸಂಗದಲ್ಲಿ ಪುಸ್ತಕದಲ್ಲಿ ಸಿಗೋದು ಬೇಡ, ನಮ್ಮ ಅನುಭವದಲ್ಲಿ ನೋಡೋಣ ಏನಾಗಿದೆ ಅಂತ ಸೂಕ್ಷ್ಮವಾಗಿ. ಆಮೇಲೆ ಈ ವಿಷಯದಲ್ಲಿ ಲಲಿತೋಪಾಖ್ಯಾನ ಏನು ಹೇಳುತ್ತೆ, ದೇವಿ ಪುರಾಣ ಏನು ಹೇಳುತ್ತೆ ಈ ಷಟ್ಚಕ್ರಗಳ ಬಗ್ಗೆ, ಇದನ್ನೆಲ್ಲ ನೋಡೋಣ ನಾವು. ಓಕೆ, ಇವಾಗ ಇದನ್ನು ನಾನು 2 ಭಾಗ ಮಾಡಿದ್ದೀನಿ. ಒಂದು ಸತ್ಸಂಗ ಇವತ್ತಾಗುತ್ತೆ, 2ನೇದು ಯೋಗಿನಿ ನ್ಯಾಸಗಳು ಅಂತಿದೆ, ಅದು ಇದಕ್ಕೆ ಸಂಬಂಧಪಟ್ಟಿದ್ದೆ ಸಿದ್ಧವಿದ್ಯಾನಲ್ಲಿ. ಆ ಯೋಗಿನಿ ನ್ಯಾಸಗಳನ್ನು ಇನ್ನೊಂದು ದಿನ ಮಾಡ್ತೀವಿ. ನೀವು ಎಲ್ಲಿ ಅದು ಆಗುತ್ತೆ ನೆಕ್ಸ್ಟ್ ಸತ್ಸಂಗ, ಆ ಯೋಗಿನಿ ನ್ಯಾಸ ಅದಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ನೀವು ಇವತ್ತೇ ಕಮಿಟ್ ಮಾಡ್ಕೊಂಬಿಡಿ. ಯಾರು ಈ ಸತ್ಸಂಗಕ್ಕೆ ಬಂದಿದ್ದೀರಾ ಅದು ಇನ್ನೂ ಪೂರ್ತಿ ಆಗಿಲ್ಲ, ನಾನು ಇನ್ನೊಂದು ಸತ್ಸಂಗ ಅಟೆಂಡ್ ಮಾಡಿದ್ಮೇಲೆ ನನಗೆ ಪೂರ್ತಿ ಸಿಗೋದು, ಅದು ಎಲ್ಲೇ ಇದ್ದರೂ ನಾನು ಬರ್ತೀನಿ ಅಂತ ಮಾಡ್ಕೊಳ್ಳಿ. ಇನ್ನೊಂದು ನೆಕ್ಸ್ಟ್ ಸತ್ಸಂಗ ಹತ್ತಿರದಲ್ಲಿ ಎಲ್ಲಾದರೂ ನಿಮ್ಗೆ ಅನುಕೂಲ ಆಗೋ ಅಂಥದ್ದೇ ನೋಡೋಣ, ಆವಾಗ ಇದನ್ನು ಮುಗಿಸ್ತೀನಿ. ಹಾಗೆ ಮಾಡಿದ್ರೇ ಅದು ಪರಿಪೂರ್ಣವಾಗಿ ಆಗೋದು. ಓಕೆ, ಈಗ ಮಹಾನಾರಾಯಣ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ, ಮಹಾನಾರಾಯಣ ಉಪನಿಷತ್. ಆ ಉಪನಿಷತ್ನಲ್ಲಿ ಮಹಾದ್ ಯಶಸ್ಸು, ಆ ನಾರಾಯಣ ನಾಮ ಅಂತ ಒಂದು ಸೆಂಟೆನ್ಸ್ ಇದೆ. ಮಹಾ ಯಶಸ್ಸು ಯಾವುದು? ನಾರಾಯಣ ನಾಮ ಅಂತ. ನಾರಾಯಣ ನಾಮ ಮಹತ್ತರವಾದ ಯಶಸ್ಸು ಅಂತ ಇದ್ದರೆ, ನಾರಾಯಣಿ ಮಹದ್ ಯಶಸ್ವಿನಿ ಅಲ್ವೇ? ಆ ಉಪನಿಷತ್ನಲ್ಲಿ ನಾರಾಯಣ ನಾಮ ಅನ್ನೋದು ಅದಕ್ಕಿಂತ ಬಾರಿ ಬೇರೆ ಇಲ್ಲ ಅಂತ ಯಾವಾಗ ಹೇಳ್ತೀವಿ, ಆ ನಾರಾಯಣಿ ಅನ್ನೋದು ಕೂಡ ನಾವು ಮಹಾ ಯಶಸ್ವಿನಿ ಅಂತ ತಗೊಳ್ಬೇಕು. ನಾರಾಯಣಿ ಅಂದಾಗ ಮಹಾ ಯಶಸ್ವಿನಿ. ಈ ಮಹಾ ಯಶಸ್ವಿನಿ ಸಿದ್ಧಮಾತಾ ಯಶಸ್ವಿನಿ ಅಂತ ನಾವು ಉಪಯೋಗಿಸ್ತೀವಿ. ಲಲಿತಾ ಸಹಸ್ರನಾಮದಲ್ಲಿ ಸಿದ್ಧಮಾತಾ ಯಶಸ್ವಿನಿ ಅಂತ ಅಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಆ ಸಿದ್ಧೇಶ್ವರಿ, ಸಿದ್ಧವಿದ್ಯಾ, ಸಿದ್ಧಮಾತಾ, ಯಶಸ್ವಿನಿ ಈ ನಾಮ ತೆಗೆದುಕೊಂಡಾಗ ಈ ನಾರಾಯಣಿ ಅಂತ ಯಾವುದಿದೆ ಅದು ಮಹದ್ ಯಶಸ್ವಿನಿ. ಸಿದ್ಧರ ರಕ್ಷಕಳು. ಆ ತಾಯಿ
ಸಿದ್ಧರ ರಕ್ಷಕಳು ಅಂದ್ರೇನು? ಸಿದ್ಧ ವಿದ್ಯೆಗೆ ಅವಳು ಅಧಿಕಾರಿ, ಜೊತೆಗೆ ಸಿದ್ಧರನ್ನ ಪೋಷಿಸುವಳು. ಸಿದ್ಧರು ಯಾರು? ಬುದ್ಧಿ ಪ್ರಚೋದನೆಗೆ ನಿಂತವರು ಸಿದ್ಧರು. ಇವಾಗ ನಿಮ್ಮಲ್ಲಿ ಬುದ್ಧಿ ಇದೆ, ಆದರೆ ನಿಮ್ಮ ಬುದ್ಧಿಯನ್ನು ಧಿಯೋ ಯೋನಃ ಪ್ರಚೋದಯಾತ್ ಅಂತ ಮಹಾಮಂತ್ರ ಹೇಳಿದಾಗೆ, ಗಾಯತ್ರಿ ಮಂತ್ರ ಹೇಳಿದಾಗೆ, ಹೌದು ನನ್ನ ಜನ್ಮ ಇರೋದೇ ಬುದ್ಧಿಯನ್ನು ಪ್ರಚೋದಿಸಿಕೊಂಡು ವಿವೇಕವನ್ನು ಜಾಗೃತಿ ಮಾಡಿಕೊಂಡು ಪ್ರಜ್ಞೆಯಲ್ಲಿ ಜ್ಞಾನವಂತನಾಗಿ ವಿದ್ಯಾವಂತನಾಗಿ ನಾನು ಸಿದ್ಧಿವಂತನಾಗಿ ನಾನು ಪ್ರಜ್ಞಾವಂತನಾಗಿ ಜ್ಞಾನಿಯಾಗಿ ಬಾಳಬೇಕು, ಮನುಷ್ಯನ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು. ಬರೀ ಮನುಷ್ಯನಿಗೆ ಮಾತ್ರವೇ ಈ ಬುದ್ಧಿ ಅನ್ನೋದು ಇರೋದು, ಯಾವ ಪ್ರಾಣಿಗಳಿಗೂ ಇಲ್ಲ. ಅಂಥ ವರ ನನಗಿದೆ. ನಾನು ಈ ಬುದ್ಧಿಯನ್ನು ಪ್ರಚೋದಿಸಿ ಆ ಬುದ್ಧಿಯೊಳಗೆ ಇರುವಂತಹ ವಿವೇಕವನ್ನು ಜಾಗೃತಗೊಳಿಸಿ ಆ ವಿವೇಕದಲ್ಲಿ ನನ್ನ ಪ್ರಜ್ಞೆಯನ್ನು ಎಚ್ಚರ ಮಾಡಿಕೊಂಡು ನಾನು ಒಂದು ಮನುಷ್ಯನ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ತೇನೆ ಅನ್ನೋರು ಸಿದ್ಧರು. ಹೌದಾ? ಆ ಸಿದ್ಧರನ್ನು ಆ ಸಿದ್ಧೇಶ್ವರಿ ಖಂಡಿತವಾಗ್ಲೂ ರಕ್ಷಣೆ ಮಾಡ್ತಾಳೆ. ಸಿದ್ಧರನ್ನ ರಕ್ಷಣೆ ಮಾಡುವಳು ಸಿದ್ಧೇಶ್ವರಿ, ಸಿದ್ಧವಿದ್ಯಾ, ಸಿದ್ಧಮಾತಾ. ಸಿದ್ಧಮಾತಾ ಅವಳು ಅಂದ್ರೇನು? ಇಲ್ಲಿ ನಾವು ಸಿದ್ಧೇಶ್ವರಿ ಸಿದ್ಧವಿದ್ಯಾ ಅಂದಾಗ 15 ಮಂತ್ರಗಳು ಯಾರು ನಿಷ್ಠೆಯಿಂದ ದೇವಿಯ ಸ್ವರೂಪವೇ ಅಂತ ಪಂಚದಶಿ ಮಂತ್ರವನ್ನು ಯಾರು ನಿಷ್ಠೆಯಿಂದ ಜಪ ಮಾಡ್ತಾರೋ, ತ್ರಿಶತಿಯನ್ನು ಜಪ ಮಾಡ್ತಾರೋ, ಪಂಚದಶಿ ಮಂತ್ರ ಸಿದ್ಧವಿದ್ಯಾ ಅಂತ ಹೇಳ್ತಾರೆ, ಅದು ಅಂಥ ಮಂತ್ರಗಳನ್ನು ಜಪ ಮಾಡ್ತಾರೋ ಅಂಥವ್ರನ್ನ ಅವಳು ಖಂಡಿತವಾಗ್ಲೂ ಕೈ ಬಿಡೋದಿಲ್ಲ ಅಂತ ನಮ್ಮ ಮನಸ್ಸಿಗೆ ಬರಬೇಕು. ನಾವು ಸುಮ್ಮನೆ ಪಂಚದಶಿನಲ್ಲಿ ಸುಮ್ಮನೆ ಕಾಯಿಲ ಸಕಾಲ ಸಕಾಲ ಅಂದ್ಬಿಟ್ಟು ಮಂತ್ರ ಹೇಳ್ಬಿಟ್ಟು ಇವತ್ತು ಮುಗೀತು ನಾನು ತ್ರಿಶತಿ ಮಾಡಿದೆ ಅಲ್ಲ. ನಾವು ತಾಯಿಯನ್ನು, ಅಮ್ಮ ನೀನು ಸಿದ್ಧೇಶ್ವರಿ, ಸಿದ್ಧವಿದ್ಯೆಯನ್ನು ನೀನು ಕೊಡೋಳು, ನನ್ನಲ್ಲಿ ಈ ಸಿದ್ಧವಿದ್ಯೆ ಸಿದ್ಧಿಯನ್ನು ಕೊಡು, ಮಂತ್ರ ಸಿದ್ಧಿ ಆಗಲಿ, ನನ್ನ ಬುದ್ಧಿ ಪ್ರಚೋದನೆ ಆಗಲಿ ಅಂತ ಕೇಳ್ಕೋಬೇಕು ಮಂತ್ರ ನಮಗೆ. ಅಂದರೆ ಈ ಲಲಿತಾ ಸಹಸ್ರನಾಮದಲ್ಲಿ ರೆಫರೆನ್ಸ್ ಏನು? ಸಿದ್ಧವಿದ್ಯಾ ಅಂದರೆ ಪಂಚದಶಿ ಮಂತ್ರ. ಪಂಚದಶಿ ಮಂತ್ರ ಅನ್ನೋದು ಸಿದ್ಧವಿದ್ಯಾ, ಅವಳು ಸಿದ್ಧೇಶ್ವರಿ. 15 ಮಂತ್ರಗಳನ್ನು ಸಿದ್ಧಿ ಮಾಡೋದಕ್ಕೆ ಅವಳು ನನಗೆ ರಕ್ಷಣೆ ಮಾಡ್ತಾಳೆ, ಮಾಡಿಸೋದಕ್ಕೆ ಬುದ್ಧಿಯನ್ನು ಪ್ರಚೋದಿಸೋಕ್ಕೆ ಅವಳು ನನಗೆ ರಕ್ಷಿಸ್ತಾಳೆ. ಯಾಕೆ ನೋಡಿ, ನಮಗೆ ಒಂದೊಂದು ನಿಮಿಷ ಇದ್ದಕ್ಕಿದ್ದಂಗೆ ಮೂರ್ಛೆ ತಪ್ಪದಂಗೆ ಮಾಯ ಕೌಕೊಂಡ್ಬಿಡುತ್ತೆ. ಎಚ್ಚರವಾಗಿರ್ತೀರಾ, ತಕ್ಷಣ ಮೋಡ ಬಂದಂಗೆ, ಮೋಡ ಬಂದರೆ ಹೆಂಗೆ ಮಬ್ಬು ಕತ್ಕೊಳ್ಳುತ್ತೆ, ಮಂಕತನ ಬಂದ್ಬಿಡುತ್ತಲ್ಲ, ಆ ರೀತಿ ಇದ್ದಕ್ಕಿದ್ದಂಗೆ ಮಾಯ ಮುಚ್ಕೊಂಡ್ಬಿಡುತ್ತೆ. ಆದರೆ ನಮ್ಗೆ ಅನ್ಸುತ್ತೆ ಒಂದೊಂದು ಸತಿ, ಅಯ್ಯೋ ತಾಯಿ ನಮ್ಮನ್ನು ಜ್ಞಾಪಿಸ್ಕೊಡ್ತಾಲೋ ಇದೋಳೋ ಇಲ್ವೋ, ನಾ ಇಷ್ಟೊಂದೆಲ್ಲ ಸೇವೆ ಮಾಡ್ತಿದ್ದೀನಿ, ನಾನು ಮರೆತು ಬಿಟ್ಲೋ ಏನೋ ಅಮ್ಮ ಅಂತ ನಿಮಗೆ ಭ್ರಮೆನಲ್ಲಿ ಅನಿಸುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ಸದಾ ಇರೋಳು, ಸದಾ ನಮ್ಮನ್ನು ಕಾಪಾಡ್ತಾ ಇರೋಳು, ಸದಾ ಹೀಗೆ ನಿಂತಿರೋಳು ಅಮ್ಮ. ಅವಳು ಯಾವತ್ತೂ ಒಂದು ಕ್ಷಣವೂ ನಮ್ಮನ್ನು ಬಿಟ್ಟಿಲ್ಲ. ಯಾವಾಗಲೂ ಕೂಡ ಎರಡೂ ಕೈ ಚಾಚಿ ನಮ್ಮನ್ನು ತಪ್ಕೊಳ್ಳೋಕ್ಕೆ ಕಾಯ್ತಾ ಇದ್ದಾಳೆ. ನಾವೇ ಆವಾಗ ಅವಳನ್ನು ಮರೆತು ಆ ಕಡೆ ದಿಕ್ಕನ್ನು ತಪ್ಪಿ ಎಲ್ಲೋ ತಿರ್ಕೊಂಬಿಡೋದು. ಅದರಿಂದ ನಾವು ಅವಳನ್ನು ಯಾವ ರೀತಿ ನೋಡ್ಕೋಬೇಕಂದ್ರೆ, ನಿಮಗೆ ವಯಸ್ಸುಗಳಾಗ್ತಾ ಇದೆ. ವಯಸ್ಸಂದ್ರೇನು? ದಿನನಿತ್ಯ ಕಳೆದಾಗಲೂ ಕ್ಷಣ ಕ್ಷಣವೂ ನೀವು ವಯಸ್ಸಾಗ್ತಾ ಇದೆ. ಬಾಲ್ಯ ಅನ್ನೋದು ಹೀಗೆ ಹೊಟ್ಟೋಯ್ತು, ಯೌವನ ಅನ್ನೋದು ಹಾಗೆ ಹೊಟ್ಟೋಯ್ತು, ಮುಪ್ಪು ಅನ್ನೋದು ಹೇಗೆ ಬಂತೋ ಗೊತ್ತಿಲ್ಲ, ಸಾವು ಬಂದೇ ಬಿಡ್ತು. ಹೌದು ತಾನೆ? ಇಷ್ಟೇ ನಮ್ಮ ಜೀವನ ಎಲ್ಲ. ಅಂದರೆ ದೇಹದಲ್ಲಿ ದೇಹಾಭಿಮಾನದಲ್ಲಿ ಇದ್ದಾಗ ಈ ಜರಾಮೃತ್ಯು ರೋಗವನ್ನು ನಾವು ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಿದ್ದಾಗ ನಮಗೆ ನಿತ್ಯೆಯಾದಂತಹ ಅವಳ ಒಂದು ಕಲ್ಪನೆ ಸಾಕು. ನಮ್ಮಲ್ಲಿರುವಂತಹ ನಿತ್ಯ ಶಕ್ತಿ ಯಾವುದಿದೆ, ದೇಹ ಬಂದು ಹೋಗುತ್ತೆ, ಮನಸ್ಸಲ್ಲಿ ಯೋಚನೆಗಳು ಬಂದು ಹೋಗುತ್ತೆ, ಭಾವನೆಗಳು ಬಂದು ಹೋಗುತ್ತೆ, ಬುದ್ಧಿನಲ್ಲಿ ಕೂಡ ಯೋಚನೆಗಳು ಬಂದು ಹೋಗುತ್ತೆ. ನಾನು ಅದನ್ನೇ ಹೇಳ್ತಿರ್ತೀನಿ, ನಿನ್ನೆ ಒಂದು ಫಿಲಾಸಫಿ ಇತ್ತು, ಅದನ್ನು ಬಿಟ್ವಿ, ಇವತ್ತು ಇನ್ನೊಂದು ಫಿಲಾಸಫಿ ಹಿಡ್ಕೊಂಡ್ವಿ. ನಿನ್ನೆ ಇನ್ನೊಂದು ರಿಲಿಜನ್ನು, ಇವತ್ತು ಇನ್ನೊಂದು ರಿಲಿಜನ್ನು. ನಿನ್ನೆ ಒಂದು ಕಾನ್ಸೆಪ್ಟು, ಇವತ್ತೊಂದು ಕಾನ್ಸೆಪ್ಟು. ನಿನ್ನೆ ಇದ್ದಿದ್ದ ಐಡಿಯಾನೇ ಬೇರೆ, ಇವತ್ತೊಂದು ಐಡಿಯಾ ಬೇರೆ. ಇನ್ನೆಲ್ಲೋ ಹೋಗ್ತೀವಿ, ಇನ್ನೇನೋ ತುಂಬ್ಕೋತೀವಿ. ಈ ಥರ ಮನಸ್ಸು ಕೂಡ ಚಂಚಲವಾಗಿ, ಬುದ್ಧಿಯೂ ಚಂಚಲವಾಗಿ ಬದಲಾಗ್ತಾ ಇದೆ. ಎಲ್ಲವೂ ಬದಲಾಗ್ತಾ ಇದೆ. ಆ ಬದಲಾಗ್ತಾ ಇರೋದ್ರಿಂದ ಭಯ ಬಂದಿರೋದು ನಮಗೆ. ಅಯ್ಯೋ ನಾನು ಹಿಂಗೇನೋ ಬದಲಾಗ್ತಾ ಇದೆ, ಎಲ್ಲ ಮುಗ್ದೋಗುತ್ತಲ್ಲ, ಇನ್ನು ನಾನು ಇರಲ್ವಲ್ಲ, ಅಮ್ಮ ಸಿಕ್ಕಿಲ್ವಲ್ಲ ಅನ್ನೋದು. ಆದರೆ ನಮಗೊಂದು ಜ್ಞಾಪಕ ಬರಬೇಕು, ಇದೆಲ್ಲ ಬದಲಾಗ್ತಾ ಇದ್ರೂ ಕೂಡ ನಮ್ಮಲ್ಲಿ ಶಾಶ್ವತವಾಗಿ ಆ ಅಮ್ಮ ಇದ್ದಾಳೆ,
ಶಾಶ್ವತವಾಗಿ ಇರುವಂಥವಳು. ಅವಳಿಗೆ ಯಾವ ವಯಸ್ಸುಗಳ ಅವಸ್ಥೆಗಳಿಲ್ಲ, ಬಾಲ್ಯ ಇಲ್ಲ, ಕೌಮಾರ್ಯ ಅಲ್ಲ, ಕಿಶೋರ ಇಲ್ಲ, ಮುಪ್ಪಿಲ್ಲ, ಏನಿಲ್ಲ. ಅವಳನ್ನು ನಾವು ನಿತ್ಯೆ ಅಂತ ಕರಿತೀವಿ ಅಲ್ವಾ. ಅದರಿಂದ ನೀವು ತಕ್ಷಣ ನಿತ್ಯಳು, ನಿತ್ಯೆ, ನಿತ್ಯ, ನಿತ್ಯೆ. ಆ ನಿತ್ಯೆ ಅಂದಾಗ 15 ನಿತ್ಯೆಯರು, ಒಂದೊಂದು ನಿತ್ಯೆಯರಿಗೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಒಂದು ದಿವಸ ಸ್ವರೂಪದಲ್ಲಿ ನಾವು ದೇವಿಯನ್ನು ಪೂಜೆ ಮಾಡಿದಾಗ ಬೆಳಗ್ಗೆ ಲಕ್ಷ್ಮಿ, ಮಧ್ಯಾಹ್ನ ಸರಸ್ವತಿ, ಕಾಳಿ ಅಂತ ಪೂಜೆ ಮಾಡ್ತೀವಿ ಆ ಮೂರು ರೂಪದಲ್ಲಿ. ಅದರಿಂದ ನಿತ್ಯೆ ಅಂತ ಬಂದಾಗ ಆ ನಿತ್ಯ ಸುಮಂಗಲಿ ಅವಳು, ನಿತ್ಯ ಸುಮಂಗಲಿ. ನಿತ್ಯ ಸುಮಂಗಲಿಯಿಂದ 5 ಮುತ್ತುಗಳನ್ನು ಪಡೆದ ಮುತ್ತೈದೆ, 5 ಮುತ್ತುಗಳನ್ನು ಪಡೆದ ಮುತ್ತೈದೆ ಅವಳು. ಅವಳಿಗೆ ಬಾಲ್ಯ ಇಲ್ಲ, ಕಿಶೋರ ಇಲ್ಲ, ಮುಪ್ಪಿಲ್ಲ, ಏನಿಲ್ಲ. ಆ 5 ಮುತ್ತುಗಳಿಂದ 5 ಪಂಚಬ್ರಹ್ಮರನ್ನು ಒಲಿಸ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಅರ್ಥ ಆಯ್ತಾ? ಪಂಚಬ್ರಹ್ಮರು ಯಾರ್ಯಾರು? ಆ ಪಂಚಬ್ರಹ್ಮರನ್ನು ಒಲಿಸ್ಕೊಂಡಿದ್ದಾಳೆ. ಆ ಮುತ್ತುಗಳು ಯಾವುದು? ಸೌಂದರ್ಯ, ಅವಳ ರೂಪವೇ ಒಂದು ಮುತ್ತು, ಸಂಪತ್ತು ಒಂದು ಮುತ್ತು, ಅವಳಲ್ಲಿರೋ ಜ್ಞಾನ ಸ್ವರೂಪ, ಜ್ಞಾನ ಒಂದು ಮುತ್ತು, ಯಶಸ್ಸು ಒಂದು ಮುತ್ತು, ಸಹನೆ ಒಂದು ಮುತ್ತು. ಅಂತಹ ಮುತ್ತುಗಳಿಂದ ಪಂಚಬ್ರಹ್ಮರನ್ನು ಒಲಿಸಿಕೊಂಡ ಮುತ್ತೈದೆ ಆ ತಾಯಿ ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿ ನಮ್ಮಲ್ಲಿ ಅವಳಿದ್ದಾಳೆ. ಯಾವಾಗ ನಿಮಗೆ ಮನಸ್ಸು ಸ್ವಲ್ಪ ಚಂಚಲ ಅನಿಸುತ್ತೆ, ಯಾವಾಗ ನಿಮ್ಮಲ್ಲಿ ಏನೋ ಒಂದು ದೈಹಿಕ ಭಾವನೆ, ದೇಹದಲ್ಲಿ ಏನೋ ಒಂದು ತಾಪತ್ರಯ, ಮನಸ್ಸಿನಲ್ಲಿ ಒಂದು ತಾಪತ್ರಯ, ಬುದ್ಧಿನಲ್ಲಿ ಏನೋ ಒಂದು ರೀತಿ ದ್ವಂದ್ವ, ಈ ರೀತಿ ಇದ್ದಾಗ ನಿಮ್ಮ ಕೈಯನ್ನು ಎದೆ ಮೇಲಿಟ್ಕೊಂಡು ಎದೆ ಬಡಿತ ನಿಂತೋಗಬಹುದು. ಆದರೆ ಆ ಎದೆ ಬಡಿತ ನಡೀತಾ ಇದ್ದಾಗ 2 ಬಡಿತದ ಮಧ್ಯೆ ಇರುವ ತುಡಿತದ ಒಳಗೆ ಒಂದು ಜೀವ, ಆ ಪಿಟಿ ಅಂತ ಇದೆ ಆ ಜೀವ ಪರಮಾತ್ಮ ಸ್ವರೂಪಕ್ಕೆ ಹೋಗೋದಕ್ಕೆ ಕಾದಿದೆಯಲ್ಲ, ಪರಮಾತ್ಮವಾಗೋದಕ್ಕೆ ಕಾದಿದೆಯಲ್ಲ, ಆ ಜೀವ ಅಂದರೆ ಅದಕ್ಕೆ ತೃಪ್ತಿ ಆಗಿರೋ ಹಾಗೆ ಕೈ ಇಟ್ಕೊಂಡ್ಬಿಟ್ಟು ನಿತ್ಯ ಸ್ವರೂಪಳು ಅವಳು. ಸೂಕ್ಷ್ಮ ರೂಪಿಣಿ, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ಸೂಕ್ಷ್ಮಾತ್ ಸೂಕ್ಷ್ಮತರಂ ನಿತ್ಯಂ ಅಂತ ಹೇಳ್ತಾರೆ. ಸೂಕ್ಷ್ಮಾತ್ ಸೂಕ್ಷ್ಮತರಂ ನಿತ್ಯಂ, ಅಣುವಿಗಿಂತ ಸೂಕ್ಷ್ಮ, ಅಣೋರಣೀಯಾನ್ ಅಂತ ಶ್ರುತಿ ಹೇಳುತ್ತೆ. ಇದು ಒಂದು ರೀತಿಯ, ನಾವು ಕೈ ಇಟ್ಕೊಂಡಾಗ ಅಮ್ಮ ನೀನು ಇಲ್ಲೇ ಇದೆಯಾ, ನೀನು ಸದಾ ಇದೆಯಾ, ಈ ದೇಹ ಬರೋಕ್ಕೆ ಮುಂಚೆ ನೀನಿದ್ದೆ, ಈ ದೇಹ ಬರೋಕ್ಕೆ ಮುಂಚೆ ನನ್ನ ಹುಟ್ಟಿಗೆ ನೀನೇ ಸಾಕ್ಷಿ, ಹುಟ್ಟಿದ ಮೇಲೆ ಈಗ ನಾನು ಮಾಡುವ ಪ್ರತಿಯೊಂದು ಕರ್ಮಕ್ಕೂ ನೀನೇ ಸಾಕ್ಷಿ, ಈ ದೇಹ ಬಿಟ್ಟ ಮೇಲೆ ನಾನು ಸಾಯೋದನ್ನು ಕೂಡ ನೀನು ಸಾಕ್ಷಿಯಾಗಿ ನೋಡ್ತೀಯಾ, ನೀನು ಇದೆಯಾ ಯಾವಾಗಲೂ. ನೋಡಿ ಇಷ್ಟು ಆ ದೇವಿ ನೀವು ಹುಟ್ಟಕ್ಕೆ ಮುಂಚೆ ಇದ್ದಾಳೆ, ಅವಳು ಸಾಕ್ಷಿ. ನೀವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸಕ್ಕೂ ಇಂದ್ರಿಯಗಳು, ಪಂಚಕೋಶಗಳು ಎಲ್ಲ ಕೆಲಸ ಮಾಡ್ತಾ ಇದ್ರೆ ಅದಕ್ಕೂ ಸಾಕ್ಷಿ, ಈ ದೇಹ ಬಿಟ್ಟ ಮೇಲೂ ಸಾಕ್ಷಿ. ಆದರೆ ವಿವೇಕಿ ಆದವನು ಅಷ್ಟರೊಳಗೇನೆ ಆ ಸಾಕ್ಷಿಯನ್ನು ಕಂಡುಕೊಂಡ್ಬಿಡ್ತಾನೆ. ಫೈಂಡ್ ಒನ್ ಹೂ ಈಸ್ ಎ ವಿಟ್ನೆಸ್, ಒನ್ ಹೂ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್, ಒನ್ ಹೂ ಈಸ್ ಬಿಫೋರ್ ಯುವರ್ ಬರ್ತ್, ಆಫ್ಟರ್ ಯುವರ್ ಡೆತ್. ಫೈಂಡ್ ಹಿಮ್ ಅಂತ ಹೇಳ್ತಾರೆ. ಕಂಡುಕೊಂಡ್ಬಿಡು ನೀನು ಯಾರು ನಿಂಗೆ ಸಾಕ್ಷಿಯಾಗಿದ್ರು ಅಂತ. ಅದು ಅಣುಗಿಂತ ಸೂಕ್ಷ್ಮ. ಹಾಗೆ ಕಂಡುಕೊಳ್ಳೋದಿದೆಯಲ್ಲ, ಇದನ್ನು ಒಂದು ದೊಡ್ಡ ಹೋಮ, ಒಂದು ದೊಡ್ಡ ಹೋಮ ಮಾಡ್ತೀರಲ್ಲ, ಆ ಹೋಮ ಏನೂ ಇಲ್ಲ, ನಿಮ್ಮನ್ನು ನೀವು ಕಂಡುಕೊಳ್ಳೋ ಹೋಮ ಇದೆಯಲ್ಲ ಇದು ಒಂದು ರೀತಿಯ ಹೋಮ. ಈ ಹೋಮದ ಹೆಸರೇ ಸೂಕ್ಷ್ಮ, ಸೂಕ್ಷ್ಮವಾದ ಹೋಮ. ಇದು ಶ್ರೀಚಕ್ರದಲ್ಲಿ ನಡೆಯುವ ಹೋಮ, ಇದು ನಮ್ಮೊಳಗೆ ನಡೆಯುವ ಅಂತರ್ಯಾಗ, ಈ ಪಿಂಡಾಂಡದಲ್ಲಿ ನಡೆಯುವ ಷಟ್ಚಕ್ರ ಹೋಮ. ಅರ್ಥ ಆಯ್ತಾ? ಷಟ್ಚಕ್ರ ಸಮಾರಾಧನೆಯಲ್ಲಿ ಒಂದು ಹೋಮ, ಇದು ಅಂತರ್ಯಾಗ, ಯಾಗ, ಇದು ನಮ್ಮ ಒಳಗಡೆ ನಡೆಯುವಂಥದ್ದು. ಈಗ ನಾವು ನೋಡಬೇಕು, ಶ್ರೀಚಕ್ರನಲ್ಲಿ ನಡೆಯುವ ಹೋಮ ಅಂತ ಹೇಳಿದೆ. ಅಂದರೆ ಶ್ರೀಚಕ್ರ ಬರೆದ್ಬಿಟ್ಟು ಮಾಡೋ ಹೋಮ ಅದು ಹೊರಗಡೆ, ಅದು ಸಾಂಕೇತಿಕ. ಆದರೆ ನಿಮ್ಮ ದೇಹವೇ 9 ಆವರಣದ ಶ್ರೀಚಕ್ರ. ಈ 6 ಚಕ್ರಗಳು ಏನಿದೆ ಅವೆಲ್ಲವೂ ಬಾಗಿಲು ಒಳಗಡೆ ನುಗ್ಗಕ್ಕೆ, ಆವರಣಕ್ಕೆ ಹೋಗಕ್ಕೆ. ಹೀಗಿದ್ದಾಗ ನಾವು ನೋಡ್ಕೋಬೇಕು, 9 ಆವರಣಗಳಿದ್ದರೆ 9 ಆವರಣನ ಹೀಗೆ ತಗೊಳ್ಳಿ, ನಿಮ್ಮ ಕಲ್ಪನೆಗೋಸ್ಕರ ಹೇಳ್ತಾ ಇದ್ದೀನಿ. ಒಂದರೊಳಗೊಂದು 9 ಆವರಣ. ಅದನ್ನು ಸೀಳ್ಕೊಂಡು 3 ಆವರಣ ಹೊರಟಿದೆ. 9 3 ಎಷ್ಟಾಯಿತು? 12 ಆಯಿತು. 10 ಮತ್ತು 12ರ ಮಧ್ಯ ಇರುವಂತಹ ಆ ಒಂದು 10ನೇ ಪ್ರಾಕಾರ ಅಂತ ಹೇಳ್ತಾರೆ. ವಜ್ರಮಣಿಯಿಂದ ಮಾಡಿದ ಶ್ರೀಚಕ್ರಕ್ಕೆ 12 ಪ್ರಾಕಾರಗಳಿವೆ. 9, 10, 11, 12, 9 ಹೀಗೆ ಈ ಥರ 3 12 ಪ್ರಾಕಾರಗಳಿವೆ. ಮಧ್ಯದಲ್ಲಿ ಅಂದರೆ 10ನೇದರಲ್ಲಿ, ಆ ಕಡೆ ಈ ಕಡೆ 11ನೇದರಲ್ಲಿ, 10ಕ್ಕೂ 12ಕ್ಕೂ ಮಧ್ಯ 11ನೇ ಪ್ರಾಕಾರದ ಮಧ್ಯದಲ್ಲಿ
ವಜ್ರವೆಂಬ ನದಿ ಹರಿಯುತ್ತದೆ. ಅದನ್ನು ನೀವು ಕುಂಡಲಿನಿ ಅಂತ ತಗೊಳ್ಬಹುದು. ವಜ್ರ ನದಿ ಅಂದರೆ ಸುಷುಮ್ನ ನಾಡಿಯಲ್ಲಿ, ಚಿತ್ರಿಣಿ ನಾಡಿಯಲ್ಲಿ ಹರಿತಾ ಇರುವ ಸೂಕ್ಷ್ಮವಾದ ವಿದ್ಯುಲ್ಲಹರಿ, ಆ ಒಂದು ಶಕ್ತಿಯ ಒಂದು ನದಿ ಅನ್ಕೋಬಹುದು. ಅದಕ್ಕೆ ತುಂಬ ಶಕ್ತಿ ಇದೆ. ವಜ್ರ ಅಂತ ಅದಕ್ಕೆ ಹೇಳೋದು, ವಜ್ರನಾಡಿ, ವಜ್ರ ಎಂಬ ನದಿ ಹರಿಯತ್ತೆ. ಅವಳನ್ನು ಅದಕ್ಕೆ ವಜ್ರೇಶ್ವರಿ ಅಂತ ಕರಿತೀವಿ ಅಲ್ವಾ. ವಜ್ರೇಶ್ವರಿ. ಈ ದೇವಿಯ ಕೈಯಲ್ಲಿ ಒಂದು ಆಯುಧ ಇದೆ. ನಾವು ಯಾವಾಗ ಧ್ಯಾನ ಮಾಡ್ತೀವಿ, ಧ್ಯಾನ ಮಾಡಿದಾಗ ಅವಳು ಆಯುಧವನ್ನು ನಮಗೆ ಕೊಡ್ತಾಳೆ. ನಾವು ಮೆಡಿಟೇಷನ್ ಮಾಡುವಾಗ, ಹೋಮ ಆದರೆ ನಮ್ಮಲ್ಲಿ ಆ ಸುಷುಮ್ನ ನಾಡಿಯ ಮಧ್ಯದಲ್ಲಿ ಅದು 11ನೇ ಪ್ರಾಕಾರದಲ್ಲಿ ವಜ್ರನ ನದಿ ಹರಿಯತ್ತಲ್ಲ, ಅವಳು ಎದ್ದು ತಾಯಿ ತನ್ನ ಕೈಯಿಂದಲೇ ಆಯುಧವನ್ನು ಕೊಡ್ತಾಳೆ. ಆ ವಜ್ರ ಜಲದಿಂದ ಮೇಲ್ ಬಂದು ಕೊಡ್ತಾಳೆ. ಇಂದ್ರನಿಗೆ ಅಂಥ ವಜ್ರಾಯುಧ ಸಿಕ್ತು. ಇಂದ್ರ ಪದವಿಗೆ ಅಂಥ ವಜ್ರಾಯುಧ ಸಿಗುತ್ತೆ. ತತ್ ತತ್ ಜಲಾ ಉತ್ಪತಿತಾ ದೇವಿ ವಜ್ರಂ ದತ್ವಾ ಬಲಾದ್ವಿಷೋ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ. ಇದು ಪೂರ್ಣಗಿರಿ ಪೀಠೆ ವಜ್ರೇಶ್ವರಿ ಅಂತ ಹೇಳ್ತೀವಿ. ಆ ಮಧ್ಯದಲ್ಲಿರೋದು ಪೂರ್ಣಗಿರಿ ಪೀಠ. ಕಾಮೇಶ್ವರಿ ಭಗಮಾಲಿನಿ ಅಂತ ಹೇಳುವಾಗ ಪೂರ್ಣಗಿರಿ ಪೀಠೆ ಅಂತ ಯಾಕೆ ಹೇಳ್ತೀವಿ? ಆ 9 ಆವರಣದಲ್ಲಿ 10, 11ನೇದು ಪೂರ್ಣಗಿರಿ ಪೀಠ. ಅದರಲ್ಲಿ ವಜ್ರೇಶ್ವರಿ ಆಗಿದ್ದಾಳೆ ಅವಳು. ಇದರ ಅಧಿದೇವತೆ ವಜ್ರೇಶ್ವರಿ. ಪೂರ್ಣಗಿರಿ ಪೀಠದ ಅಧಿದೇವತೆ ಅದು ವಜ್ರೇಶ್ವರಿ. ಅವಳು ವಜ್ರದ ಆಯುಧವನ್ನು ಕೊಡ್ತಾಳೆ ಧ್ಯಾನ ಮಾಡಿದಾಗ. ಅಂದರೆ ವಾಮ ಭಾಗದಲ್ಲಿ ನಾವು ಧ್ಯಾನಕ್ಕೆ ಕೂತಿದ್ದಾಗ ಧ್ಯಾನಿಯ ಸಾಧಕನ ವಾಮ ಭಾಗದಲ್ಲಿ ಪ್ರಕಾಶಿಸುವ ಆ ಶಕ್ತಿ ವಾಮದೇವ ಅಂತ ಹೇಳ್ತೀವಿ. ಆ ವಾಮದೇವರ ಜೊತೆಗೆ ಅವಳಿರೋಳು, ಅವಳ ವಾಮದೇವಿ ಅಂತ ಕರಿತೀವಿ. ವಜ್ರೇಶ್ವರಿ ವಾಮದೇವಿ ಅಂತೀವಲ್ಲ. ಸದಾಶಿವನ ಹೃದಯದ ಮೂರ್ತಿ ಅವಳು. ಸದಾಶಿವ ನಿಮಗೆ ಗೊತ್ತು. ಸದಾಶಿವ ಯಾರು? ಈ ಪಂಚಬ್ರಹ್ಮರಲ್ಲಿ ತೆಗೆದುಕೊಂಡ್ರೆ ಬ್ರಹ್ಮ, ವಿಷ್ಣು, ರುದ್ರ, ಈಶ, ಸದಾಶಿವ ಅಂತ ಹೇಳ್ತೀವಲ್ಲ. ಆ ಸದಾಶಿವನ ಆ ಮೂರ್ತಿ, ಆ ಸದಾಶಿವನ ಹೃದಯದ ಮೂರ್ತಿ ಅವಳು. ಅಂದರೆ ಏನಂತ ಅರ್ಥ? ಸದಾಶಿವನ ಅರ್ಧನಾರೀಶ್ವರಿ, ಸದಾಶಿವನೊಂದಿಗೆ ಇರುವಳು, ಅವನ ಹೃದಯದ ಮೂರ್ತಿ. ಅಂದರೆ ಅವಳನ್ನ ನಾವು ಏನು ಹೇಳ್ತೀವಿ? ವಾಮದೇವಿ ಅಂತ ಕರಿತೀವಿ ಅಲ್ವಾ, ವಾಮದೇವಿ. ಈಗ ಸಪ್ತ ಚಕ್ರಗಳಿಗೆ ಬಂದಾಗ ಈ ಒಂದು ಯಾಗ ಆಗೋದು 7 ಚಕ್ರಗಳಲ್ಲಿ. ಡ ರ ಲ ಕ ಸಹಾಯ ಅಂದ್ರೇನು? ದೇವಿಯನ್ನ ಸಪ್ತ ಯೋಗಿನಿಗಳ ಸ್ವರೂಪದಲ್ಲಿ ಭಗವತಿಯನ್ನ ವಶಿನಿ ವಾಗ್ದೇವತೆಯರು ಸ್ತುತಿ ಮಾಡಿದ್ದಾರೆ. ಯಾವ ರೀತಿ? ಡಾಕಿನಿ, ರಾಕಿನಿ, ಲಾಕಿನಿ, ಕಾಕಿನಿ, ಸಾಕಿನಿ, ಹಾಕಿನಿ, ಯಾಕಿನಿ ಅಂತ 7ರಲ್ಲಿ. ಅದು ನಿಮಗೆ ಬರುವಾಗ ಲಲಿತಾ ಸಹಸ್ರನಾಮ ಹೇಳುವಾಗ ಅದೆಲ್ಲ ಬರುತ್ತೆ. ಒಂದೊಂದು ಆವರಣ ಬರುವ ವಿಶುದ್ಧಿ, ಚಕ್ರ ನಿಲಯ, ಸ್ವಾದಿಷ್ಟ ಅದೆಲ್ಲ ಬರುವಾಗ ಕೊನೆಯಲ್ಲಿ ಬರುತ್ತೆ ಸಾಕಿನ್ಯಂಬ ಸ್ವರೂಪಿಣಿ, ಲಾಕಿನ್ಯಂಬ ಸ್ವರೂಪಿಣಿ ಅಂತ ತಿಳ್ಕೋಬೇಕು. ಏನು? ಸಪ್ತಯೋಗಿನಿಗಳ ಸ್ವರೂಪದಲ್ಲಿ ಭಗವತಿ ಸ್ತುತಿಸಲ್ಪಟ್ಟಿದ್ದಾಳೆ. ಯಾವ ರೀತಿ? ವಿಶುದ್ಧಿ ಚಕ್ರದಲ್ಲಿ ಡಾಕಿನಿ ಅಂತ, ಅನಾಹತದಲ್ಲಿ ರಾಕಿನಿ ಅಂತ, ಮಣಿಪುರದಲ್ಲಿ ಲಾಕಿನಿ ಅಂತ, ಸ್ವಾದಿಷ್ಠಾನದಲ್ಲಿ ಕಾಕಿನಿ ಅಂತ, ಮೂಲಾಧಾರದಲ್ಲಿ ಸಾಕಿನಿ ಅಂತ, ಆಜ್ಞಾಚಕ್ರದಲ್ಲಿ ಹಾಕಿನಿ ಅಂತ, ಸಹಸ್ರಾರದಲ್ಲಿ ಯಾಕಿನಿ. ಈ ರೀತಿ ನಾವು ತೆಗೆದುಕೊಂಡಾಗ ಇದೆಲ್ಲ ಯಾರೂ ಬೇರೆ ಅಲ್ಲ, ವಶಿನಿ ವಾಗ್ದೇವತೆಯರು ಭಗವತಿಯನ್ನು ಸ್ತುತಿ ಮಾಡುವಾಗ ಒಂದೊಂದು ಆವರಣದಲ್ಲೂ ಕೂಡ ಅವರನ್ನ ಯೋಗಿನಿ ದೇವತಾ ಸ್ವರೂಪದಲ್ಲಿ ನೋಡಿದಾಗ ಈ ರೀತಿ ಕರೆದಿದ್ದಾರೆ. ಅವರು ಬೇರೆ ಅಲ್ಲ. ಡಾಕಿನಿ ಗೀಕಿನಿ ಅಂದರೆ ಬೇರೆ ಅಲ್ಲ, ದೇವಿಯೇ ಸ್ವರೂಪವೇ. ಈಗ ಡಾಕಿನಿ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಇದು ಗ್ರೀವಕೂಟ ಅಂತ ಒಂದು ಕೂಪ ಇದೆ. ಕೂಟ ಅಥವಾ ಕೂಪ ಅಂತ ಹೇಳ್ತಾರೆ. ಅದು ಎಲ್ಲಿದೆ ಅಂತಂದರೆ ಗಂಟ್ಲಲ್ಲಿ ತೆಗೆದುಕೊಂಡ್ರೆ ಇಲ್ಲೊಂದು ಮೂಳೆ ಬರುತ್ತೆ, ಒಂದು ಹಗುರವಾದ ಮೂಳೆ. ಅದು ಆ ಮೂಳೆ ಹಿಂಭಾಗದಲ್ಲಿ ಗ್ರೀವಕೂಪದಲ್ಲಿ 16 ದಳದ ಕಮಲದ ಮಧ್ಯೆ ನಸುಕೆಂಪು ಬಣ್ಣದಿಂದ ಆ ತಾಯಿ ಇಲ್ಲಿದ್ದಾಳೆ. ಅವಳ ಬಣ್ಣ ಹೆಂಗೆ ಅಂದರೆ ನಸು ಕೆಂಪು ಬಣ್ಣ. ಅವಳಿಗೆ 3 ಕಣ್ಣಿದೆ. ಕೈಯಲ್ಲಿ ಏನನ್ನ ಇಟ್ಕೊಂಡಿದ್ದಾಳೆ? ಖಟ್ವಾಂಗ ಇಟ್ಕೊಂಡಿದ್ದಾಳೆ ಒಂದು ಕೈನಲ್ಲಿ, ತ್ರಿಶೂಲ ಇಟ್ಕೊಂಡಿದ್ದಾಳೆ, ಖಡ್ಗ ಇದನ್ನು ಧರಿಸ್ಕೊಂಡಿದ್ದಾಳೆ. ಅವಳಿಗೆ ಒಂದೇ ಒಂದು ಮುಖ ಇದೆ. ಆ ಮುಖ ನೋಡಿದಾಗ ನಮ್ಮಲ್ಲಿ ಅಜ್ಞಾನ ಇದ್ದರೆ ಮಾತ್ರ ಆ ಮುಖದಲ್ಲಿ ಒಂದು ನಮಗೆ ಭಯ ಆಗತ್ತೆ, ಭಯವನ್ನುಂಟು ಮಾಡುತ್ತೆ. ನೋಡಿ, ಯಾವಾಗ ನಮಗೆ ಭಯ ಆಗತ್ತೆ ಚೆನ್ನಾಗಿ ತಿಳ್ಕೊಳ್ಳಿ, ಯಾರೂ ನಮ್ಮನ್ನು ಹೆದರ್ಸೋಕ್ಕೆ ಆಗೋದೇ ಇಲ್ಲ. ನಮಗೇನಾದರೂ ಭಯ ಅನ್ನೋದು ಆಗಿದ್ದರೆ ಅದು ನಮ್ಮಲ್ಲಿರುವಂತಹ ಆ ಕ್ಷುದ್ರ ಶಕ್ತಿಗಳು, ನಮ್ಮಲ್ಲಿರುವಂತಹ
ಆ ರಜೋಗುಣ ಒಂದು ಪರಾಕಾಷ್ಠೆಯನ್ನು ತಲುಪಿಟ್ಟಾಗ ಡಿಮನ್ನೆಸ್ ಅಂತ ಹೇಳ್ತಾರೆ, ಅದು ರಾಕ್ಷಸ ಗುಣವಾಗತ್ತೆ. ಅಂಥ ರಾಕ್ಷಸರ ಗುಣ ನಮ್ಮಲ್ಲಿ ಹೆಚ್ಚಾದಾಗ ನಮ್ಮಲ್ಲಿ ಇಲ್ಲದೆ ಇರುವಂತಹ ಭಯ ಹುಟ್ಟುತ್ತೆ. ಆ ಭಯಕ್ಕೆ ಕಾರಣ ನಮ್ಮಲ್ಲಿರೋ ವೀಕ್ನೆಸ್, ನಮ್ಮಲ್ಲಿರೋ ದುರ್ಬಲತೆ, ನಮ್ಮಲ್ಲಿರೋ ಕರ್ಮದಿಂದ ಬಂದಂಥ ಶೇಷ ಏನೇನಿದೆ ಅದು ನಮ್ಮಲ್ಲಿ ಭಯವನ್ನು ಉಂಟು ಮಾಡುತ್ತೆ ಹೊರತು ನಿಮಗೆ ಹೆದರಿಸೋರು ಯಾರೂ ಇಲ್ಲ. ಯಾಕೆ ಭಯ ಆಗತ್ತೆ ಅಂದರೆ ಒಳಗಿಂದ ತಾಯಿ ನಮಗೆ ಎಚ್ಚರ ಕೊಡ್ತಾಳೆ. ತುಂಬ ಜನ ಸತ್ಯವನ್ನು ಎದುರಿಸೋಕ್ಕೆ ಹೆದರ್ತಾರೆ, ತಪ್ಪು ಮಾಡಿದವ್ರಿಗೆ ಎದುರಿಸೋಕ್ಕಾಗೋದಿಲ್ಲ. ಹಾಗೆ ಆ ತಾಯಿಯನ್ನು ನೋಡಿದಾಗ ಭಯ. ಯಾಕೆ ಅಂದರೆ ಕೈಯಲ್ಲಿ ಅಂಥವ್ರ ಕೈಯೇ ಖಟ್ವಾಂಗ, ತ್ರಿಶೂಲ, ಖಡ್ಗ ಇವುಗಳನ್ನು ಧರಿಸಿ ಭಯವನ್ನು ಉಂಟು ಮಾಡ್ತಾಳೆ. ಈ ತಾಯಿ ಡಾಕಿನಿ ಅನ್ನೋಳು ಎಲ್ಲಿದ್ದಾಳೆ ಅಂತಂದರೆ ಚರ್ಮದಲ್ಲಿ ಅವಳ ವಾಸ. ನಮ್ಮ ಚರ್ಮ ಅಂತ ಏನಿದೆ ತ್ವಕ್ನಲ್ಲಿ ಅವಳ ವಾಸ. ಚರ್ಮದಲ್ಲಿ ಇದ್ದಾಳೆ ಅಂದರೆ ಹೆಂಗಿದ್ದಾಳೆ ಅಂತ ಕೇಳಬೇಡಿ, ಅಣು ಚರ್ಮದ ಅಣುವಿನಲ್ಲೂ ಅವಳು ಇದ್ದಾಳೆ. ಜನ್ಮಾಂತರದ ಕರ್ಮ ಅಂತ ತಿಳಿದ್ರೆ ಬರೀ ನೆನ್ನೆ ಮೊನ್ನೆ ನೀವು ಮಾಡಿದ್ದಲ್ಲ. ನಿಮ್ಮ ದೇಹ, ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ದೇಹ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಸೋ ಮೆನಿ ಮಿಲಿಯನ್ಸ್ ಆಫ್ ಲೈಫ್. ತಿಳ್ಕೋಬೇಕು, ಈ ದೇಹ ಅಂದರೆ ತಿಳ್ಕೊಂಬಿಡ್ಬೇಕು. ಇಷ್ಟು ಡೆಫಿನಿಷನ್ನು ನಾನು ಎಲ್ಲರಿಗೂ ಕೋಟಿ ಸತಿ ಹೇಳಿದ್ದೀನಿ, ಏನೂ ಹೆಚ್ಚಿಲ್ಲ. ಇಟ್ ಈಸ್ ಓನ್ಲಿ ಎ ಬಂಡ್ಲ್ ಆಫ್ ಹ್ಯಾಬಿಟ್ಸ್ ಆಫ್ ಸೋ ಮೆನಿ ಲೈಫ್ಸ್. ಅದರಿಂದ ಬಿಡಿಸ್ಕೊಳ್ಳೋದು ಕಷ್ಟ. ದೇಹ ಅಂದ್ರೇ ಒಂದು ಅಭ್ಯಾಸಗಳ ಮೂಟೆ. ಮನಸ್ಸು ಅನ್ನೋದು ಏನು? ದೇಹ ಕಂಡುಕೊಂಡೇ ಇರುತ್ತಲ್ಲ ಯಾವಾಗಲೂ ಮನಸ್ಸು. ಎಷ್ಟೋ ಜನ್ಮದ ಅಭ್ಯಾಸಗಳ ಒಂದು ಇಂಪ್ರೆಷನ್ ಅಷ್ಟೇ, ಇನ್ನೇನೂ ಇಲ್ಲ. ನೀವು ಅದರಲ್ಲೇ ಬದುಕ್ತಾ ಇದ್ದರೆ ನಿಮ್ಮ ವ್ಯಕ್ತಿತ್ವ ಕೇವಲ ಲಿಮಿಟೆಡ್ ಅಷ್ಟೇ. ಯಾಕೆಂದರೆ ಅಭ್ಯಾಸ ಮತ್ತು ಹಿಂದಿನ ನೆನಪಿನ ಮೇಲೆ ನಿಮ್ಮ ಜೀವನ ನಡೀತಾ ಇದೆ, ಕರ್ಮಗಳ ಮೇಲೆ. ಜನ್ಮಾಂತರದ ಕರ್ಮಗಳನ್ನು, ನಿಮ್ಮ ಪ್ರಾಣಿ ಜನ್ಮದಲ್ಲಿ ಎಸಗಿದ ಕರ್ಮಗಳನ್ನು ಚರ್ಮದವರೆಗೂ ಕರ್ಕೊಂಡು ಬಂದು ಎಷ್ಟೋ ಜನ್ಮದ ಹಿಂದೆ, ಜನ್ಮಾಂತರದಲ್ಲಿ ಕಲ್ಪಕಾಲದ ಹಿಂದೆ ನೀವು ಪ್ರಾಣಿಯಾಗಿದ್ರಿ, ಮನುಷ್ಯರಾಗಕ್ಕೆ ಮುಂಚೆ ಪ್ರಾಣಿಯಾಗಿದ್ರಿ, ಅದಕ್ಕೂ ಮುಂಚೆ ಗಿಡಮರಗಳಾಗಿದ್ರಿ, ಖನಿಜಗಳಾಗಿದ್ರಿ ಅಂತ ಹೇಳಿದ್ದೀನಿ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ. ಇದು ಈ ಪ್ರಯಾಣ ನಿನ್ನೆ ಮೊನ್ನೆ ಶುರುವಾಗಿಲ್ಲ. ಇದು ಆದಿ ಯಾವಾಗಲೋ ಅಂತ್ಯವಾಗೋದು ಯಾವಾಗಲೋ ಗೊತ್ತಿಲ್ಲ. ಏನೋ ಒಂದು ಸ್ವಲ್ಪ ದಿನ ಹಿಂಗೆ ಓಡಾಡ್ಕೊಂಡಿದ್ದೀವಿ. ಇದರ ಅರ್ಥನ ತಿಳ್ಕೊಳ್ಬೇಕಾದ್ರೆ ಜೀವಿಸೇ ತಿಳ್ಕೋಬೇಕು, ಬೇರೆ ಯಾವ ಪುಸ್ತಕದಿಂದನೂ ಸಿಕ್ಕೋದಿಲ್ಲ. ಬದುಕೊಳಗೆ ಹೋಗಿ ಅದರ ರಹಸ್ಯವನ್ನು ಬಗೆದು ನೋಡಬೇಕಾಗತ್ತೆ. ಆವಾಗ ಗೊತ್ತಾಗತ್ತೆ. ಈಗ ಏನಾದ್ರೂ ಪ್ರಾಣಿ ಜನ್ಮದಲ್ಲಿ ಎಸಗಿದ ಕರ್ಮ, ನೀವು ಪ್ರಾಣಿಯಾಗಿದ್ದಾಗ ಎಸಗಿದ ಕರ್ಮಗಳನ್ನು ಚರ್ಮದವರೆಗೂ ಹೊರಗೆ ಅಟ್ಟುತ್ತಾಳೆ. ಅವಳು ಮಹಾಚರ್ಮವೆಂಬ ಆಯುಧವನ್ನು ಧರಿಸಿದಾಳೆ. ಮಹಾಚರ್ಮ ಎನ್ನುವ ಆಯುಧವನ್ನು ಧರಿಸಿ ಡಾಕಿನಿ ದೇವಿ ನಮ್ಮ ಚರ್ಮದಲ್ಲಿ ವಾಸವಾಗಿದ್ದಾಳೆ. ಅಂದರೆ ಅಮೃತಾದಿ ದೇವತೆಗಳಿಂದ ಆವರಿಸ ಆ ಇಂದ ಈ ಬರ್ತಲ್ಲ ವಿಶುದ್ಧಿ ಚಕ್ರದಲ್ಲಿ ಆ ಇಂದ ಆಹಾವರೆಗೂ ಆ ಅಕ್ಷರಗಳ 16 ಅಕ್ಷರಗಳ ಮಹಾಶಕ್ತಿಗಳನ್ನು ಹೊಂದಿದ್ದಾಳೆ. ಅಂದರೆ ನಾವು ಯಾವಾಗ ಧ್ಯಾನ ಮಾಡುವಾಗ, ಡಾಕಿನಿ ದೇವತೆಯನ್ನು ಧ್ಯಾನ ಮಾಡುವಾಗ ನಮ್ಮಲ್ಲಿ ಎಲ್ಲ ಏನೇನು ಕರ್ಮಗಳನ್ನು ನಾವು ಮಾಡಿದ್ದೇವೆ, ಅಮ್ಮ ಈ ಚರ್ಮದ ಮೂಲಕ ನೀನು ಹೊರಗೆ ಹಾಕ್ತಾ ಇದೆಯಾ, ನನಗೆ ಮತ್ತೆ ಇದು ತಗಲ್ದೇ ಇರೋ ಹಾಗೆ ನೋಡ್ಕೋ, ಇದರಿಂದ ಹೊರಗೆ ಹಾಕ್ಬಿಡು, ನನಗೆ ಇದು ಈ ಕರ್ಮ ಮತ್ತೆ ನನಗೆ ತಗಲ್ದೇ ಇರೋ ಹಾಗೆ ನೋಡ್ಕೋ, ಇದು ಪುನಃ ಸೈಕಲ್ ಆಗಬಾರ್ದು, ನನ್ನೊಳಗೆ ಬಂದ್ಬಿಡಬಾರ್ದು. ನೀವು ಚರ್ಮದ ಕಾಯಿಲೆ ಇದ್ದಾಗ ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ, ಟೆನ್ಷನ್ ಮಾಡ್ಕೊಳ್ತಾ ಇದ್ದರೆ ಅದು ರಕ್ತಕ್ಕೆ ಸೇರುತ್ತೆ, ಮತ್ತು ರಕ್ತದಿಂದ ಚರ್ಮದ ಕಾಯಿಲೆ ಹೆಚ್ಚಾಗುತ್ತೆ. ರಕ್ತ ಮತ್ತು ಚರ್ಮ ಇದೆರಡೂ ಕೂಡ ಒಂದಕ್ಕೊಂದು ಸೇರ್ಕೊಂಡಿರೋದು. ನಿಮ್ಮೆಲ್ಲ ಟಾಕ್ಸಿನ್ಸು ಬ್ಲಡ್ಗೆ ಬರುತ್ತೆ. ನೀವು ಅದ್ರ ಬಗ್ಗೆ ಹೆಚ್ಚು ಟೆನ್ಷನ್ ಮಾಡಿಕೊಂಡ್ರೆ ಅದು ಎರೆಪ್ಟ್ ಆಗುತ್ತೆ. ಹೀಗೆ ಧೈರ್ಯವಂತರಿಂದ ವಂದಿಸಲ್ಪಡುತ್ತಾಳೆ. ಡಾಕಿನಿ ಶಕ್ತಿಯನ್ನು ಎದುರಿಸಬೇಕಾದ್ರೆ ನಿಮ್ಮಲ್ಲಿ ಧೈರ್ಯ ಬೇಕು. ಧೈರ್ಯದಿಂದ ಇರೋರನ್ನ ವಂದಿಸಿದ್ರೆ ಅವಳು ವಂದಿಸಲ್ಪಡುತ್ತಾಳೆ. ಈಗ ನೋಡಿ, ಈ ವಿಶುದ್ಧಿ ಚಕ್ರದಿಂದ ಪ್ರಾರಂಭವಾಗಿದೆ ಈ ಧ್ಯಾನ. ಲಲಿತಾ ಸಹಸ್ರನಾಮದ ರೆಫರೆನ್ಸು, ಅದರಿಂದ ವಿಶುದ್ಧಿ ಚಕ್ರ ಪ್ರಾರಂಭ. ವಿಶುದ್ಧಿ ಚಕ್ರದ ಆದಮೇಲೆ ಅದು ಆಕಾಶ ತತ್ವ ಅಲ್ವಾ, ಆಕಾಶದಿಂದ ಇಳಿದು ಇದು ಹೀಗೆ ವಾಯುಮಂಡಲ ಮತ್ತು ಅಗ್ನಿಮಂಡಲ, ಆಮೇಲೆ ನೀರು ಜಲ, ಆಮೇಲೆ ಭೂಮಿ, ಆಕಾಶದಿಂದಿಳಿದು ಭೂಮಿಗೆ ಬಂದು ಪುನಃ ಆಕಾಶಾಂತರ್ಗತವಾಗಿ ಮನೋಲೋಕ ಮೀರಿ ಸತ್ಯಲೋಕಕ್ಕೆ ಹೋಗುವುದು ಈ ಒಂದು ಹೋಮ, ಅಂತರ್ಯಾಗ. ಏನಾಗಬೇಕು? ಶಕ್ತಿ ವಿಶುದ್ಧಿ ಚಕ್ರದಿಂದ ಬಂದು ಮೂಲಾಧಾರದವರೆಗೆ ಬಂದು ಆಜ್ಞಾ ಚಕ್ರಕ್ಕೆ. ಅದೇ ರೀತಿಯೇ ಲಲಿತಾ ಸಹಸ್ರನಾಮದಲ್ಲಿರೋದು.
ವಿಶುದ್ಧಿ ಚಕ್ರ ಆದಮೇಲೆ ಮೂಲಾಧಾರ ಬರುತ್ತೆ, ಅದಾದಮೇಲೆ ಆಜ್ಞಾ ಚಕ್ರಾಬ್ಜ ನಿಲಯ, ಆಮೇಲೆ ಸಹಸ್ರಾರಾಂಬುಜ ಅದು ಬರುತ್ತೆ. ಅದರಿಂದ ಅದೇ ಪ್ರೋಸೆಸ್ ತೆಗೆದುಕೊಂಡಾಗ ನಾವು ತಿಳ್ಕೋಬೇಕು, ಆಕಾಶದಿಂದ ಇಳಿದು ಭೂಮಿಗೆ ಬಂದು ಪುನಃ ಆಕಾಶಾಂತರ್ಗತವಾಗಿ ಮನೋಲೋಕ ಮೀರಿ ಸತ್ಯಲೋಕಕ್ಕೆ ಬಂದು ಅಲ್ಲಿ ಸೇರ್ಕೊಳ್ಳೋದು. ಇದು ಒಂದು ದೊಡ್ಡ ಯಾಗ. ಗ್ರೀವಕೂಪೆ ವಿಶುದ್ಧೌ ನೃಪದ ಕಮಲೆ ಶ್ವೇತರಕ್ತಾಂ ತ್ರಿನೇತ್ರಾಂ ಹಸ್ತೈ ಖಟ್ವಾಂಗ ಖಡ್ಗೌ ತ್ರಿಶಿಖಮಪಿ ಮಹಾಚರ್ಮ ಸಂಧಾರಯಂತೀಂ ವಕ್ತ್ರೈಣೇಕೇನ ಯುಕ್ತಾಂ ಪಶುಜನ ಭಯದಾಂ ಅದಕ್ಕೆ ಒಂದು ಮುಖ ಇದೆ ಅವಳಿಗೆ, ಏನು ಅವಳಿಗೆ ಪಾಯಸಾನ ಆಸಕ್ತಯುಕ್ತಾಂ ಪಾಯಸಾನೈಕ ಆಸಕ್ತಯುಕ್ತಾಂ ತ್ವಕ್ಸ್ತ್ವಾಂ ಅಂದ್ರೇನು ಚರ್ಮದಲ್ಲಿರೋಳು ಒಂದೇ ಅಮೃತಾದೈ ಪರಿವೃತ್ತ ಪೂಷಾಂ ಡಾಕಿನೀಂ ವೀರ ವಂದ್ಯಾಂ. ಡಾಕಿನಿ ದೇವಿಯನ್ನು ನಾವು ಈ ಶ್ಲೋಕವನ್ನು ಹೇಳಿ ವಂದಿಸಿದರೆ ನಮ್ಮಲ್ಲಿರೋ ಚರ್ಮದ ಕಾಯಿಲೆಗಳೆಲ್ಲ ನಮಗೆ ಕರ್ಮ ಮತ್ತೆ ಬರದೇ ಇರೋ ಹಾಗೆ ಅದು ಹೊರಟೋಗುತ್ತೆ. ಅದಕ್ಕೆ ಹೇಳೋದು, ಒಂದು ಜ್ಞಾಪಕ ಇಟ್ಕೊಳ್ಳಿ, ನಮ್ಮಲ್ಲಿ ಎಲ್ಲಿವರೆಗೂ ನಾನು ಬೇರೆ ಬೇರೆಯವರು ಬೇರೆ, ಇದು ಬುದ್ಧಿ ನಮ್ಮ ಮನಸ್ಸು ಡಿವೈಡ್ ಮಾಡ್ತಾ ಹೋಗುತ್ತೆ. ಆ್ಯಕ್ಚುಲಿ ನೋಡಿದ್ರೆ ನಾನು ಎಲ್ಲರಲ್ಲೂ ನಾನಿದ್ದೀನಿ, ನಾನೇ ಎಲ್ಲರಲ್ಲೂ ಇರೋದು, ಎಲ್ಲರೂ ಒಂದೇ, ಎಲ್ಲರೂ ಸಮ, ದೇಹದಲ್ಲಿ ಬೇರೆ ಬೇರೆ ಕಾಣ್ತಾ ಇದ್ದೀವಿ, ಸಪರೇಷನ್ ಇರೋದು ಬಾಡಿನಲ್ಲಿ, ಮನಸ್ಸು ಬೇರೆ ಬೇರೆ, ನಮ್ಮ ಕರ್ಮಾಂತರದಿಂದ ಬೇರೆ ಬೇರೆ ಬುದ್ಧಿ ಯೋಚನೆ ಮಾಡ್ತಾ ಇದೆ, ವ್ಯಕ್ತಿತ್ವಗಳು ನಮ್ಮ ಪಾತ್ರಗಳು ಕೂಡ ಬೇರೆ ಬೇರೆ, ಆದರೆ ಒಳಗಿರುವಂತಹ ಪರಮಾತ್ಮ ಎಲ್ಲರಲ್ಲೂ ಇರೋದು ಒಂದೇ ಅನ್ನೋದು ದಿವಸದಲ್ಲಿ ಒಂದು ಘಳಿಗೆ ಆದರೂ ಅನುಭವಿಸ್ಬೇಕಮ್ಮ. ಅದು ಒಂದು ಘಳಿಗೆನಾದ್ರೂ ಅದನ್ನು ಅದ್ವೈತ ವಿದ್ಯಾ ಅಂತ ಹೇಳ್ತಾರೆ. ಯಾವಾಗ ಅದ್ವೈತ ವಿದ್ಯಾ ವಿಹೀನರು ಯಾರೋ ಅವರೇ ಪಶುಗಳು ಅಂತ. ಅದ್ವೈತ ವಿದ್ಯಾ ವಿಹೀನರು ಪಶುಗಳು ಅಂದರೆ ಪಶುತ್ವ ಹೆಚ್ಚಾಗಿರೋದು ಅಂದ್ರೆ ಏನು? ನಮಗೆ ಯಾವಾಗ ನೋಡಿದ್ರು ನಾನು ಬೇರೆ, ನಾನೇ ಸ್ಪೆಷಲ್, ನಂತರ ಯಾರಿಲ್ಲ, ನಂದೇ ಸರಿ, ಎಷ್ಟು ಅದು ಬಂದ್ಬಿಟ್ಟಿರುತ್ತೆ ಅಂದರೆ ಬೇರೆಯವ್ರನ್ನ ನೋಡಿದಾಗೆಲ್ಲ ಇಂಡೈರೆಕ್ಟಾಗಿ ನಾನು ಬೇರೆ ಅಂತ ಹೇಳಲ್ಲ, ಅವರಲ್ಲಿ ತಪ್ಪುಗಳನ್ನು ಹುಡುಕೋದು, ಯಾವಾಗಲೂ ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡೋದು, ಅವ್ರನ್ನ ಕೀಳ್ಮಟ್ಟದಲ್ಲಿ ನೋಡೋದು, ಅಥವಾ ಯಾವಾಗಲೂ ಕೂಡ ಕಂಪೇರ್ ಮಾಡೋದು, ಈ ಥರ ವಿದ್ಯೆಗಳನ್ನೆಲ್ಲ ಮಾಡ್ತೀವಿ, ಇದು ಬೇರೆ ನಾನು ಬೇರೆ ಅಂತ. ಅಂಥವರಿಗೆ ಆ ಭಯ ಅನ್ನೋದು ನಾನು ಒಂದೇ, ನಾನು ಅಮ್ಮ ಒಂದೇ, ಎಲ್ಲರೂ ಒಂದೇ, ಎಲ್ಲರೊಳಗೂ ಅಮ್ಮ ಇದ್ದಾಳೆ ಅನ್ನೋ ಭಾವನೆ ಯಾವಾಗ ಒಂಚೂರು ಅನುಭವಕ್ಕೆ ಬರಲ್ಲ, ಆವಾಗ ದ್ವೈತ ಭಾವನೆಯಿಂದ ಭಯ ಉಂಟಾಗತ್ತೆ. ಅದಕ್ಕೆ ನೋಡಿ, ದ್ವಿತೀಯಾದ್ವೈ ಭಯಂ ಭವತಿ, ದ್ವೈತ ಭಾವನೆಯಿಂದ ಭಯ ಬರುತ್ತೆ ಅಂತ ಉಪನಿಷತ್ನಲ್ಲಿ ಒಂದು ಸೆಂಟೆನ್ಸೇ ಇದೆ. ಯಾವನು ಸ್ವಲ್ಪವಾದರೂ ಭೇದವನ್ನು ಮಾಡುವನೋ ಅವನಿಗೆ ಭಯ ಉಂಟಾಗುತ್ತೆ. ಆ ಭಯ ಹೋಗಬೇಕು. ಆವಾಗ ನೀವು ಸುಮ್ಮನೆ ಈ ಗಂಟ್ಲಲ್ಲಿ ಇಲ್ಲಿ ವಿಶುದ್ಧಿ ಚಕ್ರ ಇದೆ, ಈ ವಿಶುದ್ಧಿ ಚಕ್ರ ಇದೆ ಅಂತ ಗಂಟ್ಲು ಗುಳಿ ಅಂತ ಮುಟ್ಕೊಂಡ್ರೆ ಪ್ರಯೋಜನ ಇಲ್ಲ. ನ್ಯಾಸ ಮಾಡಿದ್ರೆ ಆ ಒಂದು ಯೋಗಿನಿ ನ್ಯಾಸ ಆಗಬೇಕಾದ್ರೆ ನಾವು ಭಾವಿಸಬೇಕು, ಈ ಗ್ರೀವಕೂಪವೇ ವಿಶುದ್ಧಿ ಚಕ್ರ, ಇದು ಒಂದು ಅಂಗುಲ ಅನಾಹತದ ಮೇಲಿದೆ, ಆದರೆ ಇದರ ಆಳ ವಿಪರೀತ. ತಸ್ಮಾದೇಕಾಂಗುಲ ಊರ್ಧ್ವಂ ವಿಶುದ್ಧಂ ಷೋಡಶಾಕ್ಷರಂ ಮಧ್ಯಗ ಡಾಕಿನಿ ಬಾಹ್ಯಪತ್ರೇಶು ಪರಮೇಶ್ವರಿ. ಡಾಕಿನಿ ಇಲ್ಲಿ 9 ವಿಶೇಷ ಗುಣಗಳಿಂದ ನನ್ನಲ್ಲಿ ಅವಳು ಇದ್ದಾಳೆ ಅಂತ ನೋಡಬೇಕು. ವಿಶುದ್ಧಿ ಚಕ್ರ ಸುಮ್ಮನೆ ಹಂಗೆ ಅನ್ಕೋಬಾರ್ದು, ಯಾವುದೋ ಪಿಕ್ಚರ್ ನೋಡ್ದಂಗೆ ಈ ಸುಮ್ಮನೆ ಹಿಂಗೆ ಮುಟ್ಕೋಬಾರ್ದು, ಒಳಗಡೆ ಇದೆ. ಡಾಕಿನಿಯಲ್ಲಿ 9 ವಿಶೇಷ ಗುಣ ಇದೆ ನೋಡಿ. 9 ವಿಶೇಷ ಗುಣ ತಿಳ್ಕೊಳ್ಳಿ, ಅದ್ಭುತವಾಗಿದೆ. 3 ಗುಣ ನಮ್ಮ ಹಿಂದಿನ ಕರ್ಮವನ್ನು ಚರ್ಮಕ್ಕೆ ತರುವುದು, 3 ಗುಣ ಅವಳದು. ಇನ್ನು 3 ಗುಣ ಜನ್ಮಗಳನ್ನು ವಿಂಗಡಿಸೋದು, ಯಾವ್ಯಾವ ಜನ್ಮಕ್ಕೆ ಎಷ್ಟೆಷ್ಟು ಅನುಭವಿಸ್ಬೇಕು ಅಂತ ವಿಂಗಡಿಸ್ತಾಳೆ. ಇವತ್ತು ಚರ್ಮದ ಬಂದಿರ್ಬೋದು, ಡಾಕ್ಟ್ರ್ ಔಷಧಿ ಕೊಟ್ಟು ಹೋಗಿರ್ಬೋದು ಹೊರಗಡೆಯಿಂದ, ಆದರೆ ನಾವು ಕರ್ಮ ಮಾಡಿದರೆ ಅದು ಮತ್ತೆ ಯಾವುದೋ ಜನ್ಮದಲ್ಲಿ ಅದು ಇರಪ್ಟಾಗೇ ಆಗತ್ತೆ. ಜನ್ಮಾಂತರದ್ದು ಅದು ಬಿಡೋದಿಲ್ಲ ನಿಮ್ಮನ್ನು. ಅದು 3, ಅವಳಿಗೆ 2ನೇ ಗುಣ ಏನು, ಅವಳು 3 ಗುಣಗಳಿಂದ ವಿಂಗಡಿಸ್ತಾಳೆ ಎಷ್ಟೆಷ್ಟು ಜನ್ಮಕ್ಕೆ ಅಂತ ಹೊರಗೆ ಹಾಕೋದಕ್ಕೆ. ಆಮೇಲೆ 3ನೇ ಗುಣ ಹೊರಗೆ ಹಾಕೋದು. ಮೊದಲನೇದು ಹಿಂದಿನ ಕರ್ಮವನ್ನು ಚರ್ಮಕ್ಕೆ ತರೋದು, 2ನೇದು 3 ಜನ್ಮಗಳಿಗೆ ವಿಂಗಡಿಸೋದು, 3ನೇದು ಅದನ್ನು ಹೇಗೆ ಹೊರಗೆ ಹಾಕೋದು. ಇದು 3 ಅವಳನ್ನು ಮಾಡ್ತಾಳೆ. ಇದಕ್ಕೆ ತುಂಬ ಸೂಕ್ತವಾದದ್ದೇನು ಅಂದರೆ ನಾಮಾರ್ಚನೆ, ಕುಂಕುಮದಿಂದ, ಅಕ್ಷತೆಯಿಂದ, ಗಂಧದಿಂದ, ಮಂಗಳ ದ್ರವ್ಯಗಳ ಸಂಪರ್ಕ ನಮ್ಮ ಕೈಗೆ, ನಮ್ಮ ಚರ್ಮಕ್ಕೆ ಬರಬೇಕು.
ಅದಕ್ಕೆ ಗಂಧ ಹಚ್ಕೊಳ್ಳೋದು, ಕುಂಕುಮ ಹಚ್ಕೊಳ್ಳೋದು, ಇದೆಲ್ಲ ಯಾತಕ್ಕೆ ಹಚ್ಕೊಳ್ತೀವಿ ಅಂದರೆ ಸುಮ್ಮನೆ ಇದು ಶೋಗಲ್ಲ. ಯಾವ್ದಾದ್ರು ಕರ್ಮ ಇದ್ದರೆ ಕಳ್ಕೊಂಬಿಡೋಣ, ಇದನ್ನೆಲ್ಲ ಹಚ್ಕೊಂಡ್ರೆ ಏನೋ ಈಗ ಅದಕ್ಕೆ ನಾಮಾರ್ಚನೆ ಮಾಡೋದು ದೇವಿಗೆ ಯಾವುದರಿಂದ, ಕುಂಕುಮದಿಂದ ಅರ್ಚನೆ ಮಾಡಿ ಕುಂಕುಮ ಲೇಪಿಸ್ಕೊಳ್ಳೋದು, ಅಥವಾ ಅಕ್ಷತೆ, ಗಂಧ, ಮಂಗಳ ದ್ರವ್ಯ ಜೊತೆಗೆ ಸಂಪರ್ಕ ನಮ್ಮ ದೇಹಕ್ಕೆ ಬಂದರೆ ಒಳ್ಳೆಯದು. ಆಗ ನಮ್ಮಲ್ಲಿರುವ ಆ ಕರ್ಮದ ಲೇಪ ಏನಿದೆ, ಈ ಪೇಸ್ಟ್ ಹಚ್ಕೊಂಡ್ರೆ ಆ ಪೇಸ್ಟ್ ಹೋಗುತ್ತೇನೋ, ಆ ಲೇಪ ಹೋಗಬೇಕು. ಕೆಲವರು ಗೊತ್ತಿಲ್ಲದೆ ಹಚ್ಕೊಳ್ತಾ ಇರ್ತೀವಿ, ಹಿಂದಿನ ಕರ್ಮ ಹೋಗುತ್ತೆ ಹಚ್ಕೊಳ್ಳಿ ಒಳ್ಳೇದಾಗತ್ತೆ ಅಂತ. ಇದಕ್ಕೆ ಒಂದು ಇದಿದೆ, ಶ್ರೀಗಂಧ ಮಿಶ್ರಿತ ಅರಿಶಿಣ, ಕುಂಕ, ಕರ್ಪೂರ ಮತ್ತು ಭಸ್ಮ, ಇದು ಖಂಡಿತವಾಗ್ಲೂ ಚರ್ಮ ಕಾಯಿಲೆ ವಾಸಿಯಾಗುತ್ತೆ. ಇದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಇದನ್ನು ಒಳ್ಳೆ ಶ್ರೀಗಂಧ ತೆಗೆದುಬಿಟ್ಟು ಆ ಅರಿಶಿಣ ಕೂಡ ಅದು ಯಾವುದೂ ಮಿಶ್ರ ಆಗಿರಬಾರ್ದು, ಚೆನ್ನಾಗಿ ಅರಿಶಿಣ, ಒಳ್ಳೆ ಕುಂಕುಮ, ಸ್ವಲ್ಪ ಕರ್ಪೂರ ಹಾಕಿ ಅದನ್ನು ಸ್ವಲ್ಪ ಭಸ್ಮ ಹಾಕಿ ಇದನ್ನು ಹಚ್ಕೊಂಡ್ರೆ ಇದು ಎಷ್ಟೋ ಚರ್ಮದ ಕಾಯಿಲೆ ನಿವಾರಣೆ ಆಗುತ್ತೆ. ಅದು ಅವಳಿಗೆ ಪ್ರೀತಿ, ಅದರಿಂದ ಅದು ಸಂಪರ್ಕಕ್ಕೆ ಬರಬೇಕು, ನಮ್ಮಲ್ಲಿ ತುಂಬ ಮುಖ್ಯ. ಇದು ಎಲ್ಲಿವರೆಗೂ ಈ ಧ್ಯಾನ ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಒಂದು ಆದರೆ ಮಣಿಪುರ ವಿಶುದ್ಧಿ ಇಲ್ಲಿ ವಿಶುದ್ಧಿಯಿಂದ ಶುರು ಆದ್ದರಿಂದ ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಈ ಮೂರಲ್ಲಿ ಈ ಧ್ಯಾನ ನಡೆಯುತ್ತೆ. ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಡಾಕಿನಿ ಮಂತ್ರವನ್ನು ತೆಗೆದುಕೊಳ್ಬೇಕಾದ್ರೆ ವಿಶುದ್ಧಿಯಲ್ಲಿ ಓಂ ಡಾಕಿನ್ಯೇ ನಮಃ, ಡಮ್ ಡಾಕಿನ್ಯೇ ನಮಃ ಅಂತ ಜಪ ಮಾಡ್ಕೊಳ್ಳೋವಾಗ ಇಲ್ಲಿ ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಈ ಮೂರನ್ನು ತೆಗೆದುಕೊಳ್ಬೇಕು. ಡಾಕಿನ್ಯಂಬ ಸ್ವರೂಪಿಣ್ಯೇ ನಮಃ, ಡಾಕಿನ್ಯಂಬ ಸ್ವರೂಪಿಣ್ಯೇ ನಮಃ, ಇದು ಸಹಾಯ ಮಾಡುತ್ತೆ. ಈಗ ಎಷ್ಟೋ ಸತಿ ರಕ್ತದ ದೋಷದಿಂದ ಚರ್ಮದಲ್ಲಿ ಕಾಯಿಲೆ ಬರುತ್ತೆ, ಅಥವಾ ಚರ್ಮದಿಂದ ರಕ್ತ ಕೆಡುತ್ತೆ. ಆವಾಗಲೇ ಹೇಳಿದೆ ಒಂದರಿಂದ ಒಂದಕ್ಕೆ ಪೂರಕವಾಗಿದೆ ಅಂತ. ಅದರಿಂದ ಡಾಕಿನಿ ಮತ್ತು ರಾಕಿನಿಯರು ಜೊತೆಗೆ ಇರ್ತಾರೆ. ಡಾಕಿನಿ, ರಾಕಿನಿ ಎಲ್ಲಿದ್ದಾಳೆ? ರಕ್ತದ ದೋಷ, ರಕ್ತದ ಗುಣ ವಿಶೇಷಗಳಲ್ಲಿ ಅದು ಒಂದು ರೀತಿ ಅದು ಸ್ಥಾಪಿಸ್ಕೊಂಡಿರುತ್ತೆ. ರಕ್ತದ ದೋಷ, ನಮ್ಮ ರಕ್ತದ ಗುಣ, ಇವೆಲ್ಲ ಒಂದು ರೀತಿ ಒಳಗಡೆನೆ ಸ್ಥಾಪಿಸ್ಕೊಂಡ್ಬಿಟ್ಟಿರುತ್ತೆ. ಅದು ಹೇಗೆ ಬರುತ್ತೆ ಅಂದರೆ ದೇಹದಲ್ಲಿ ಅಣವಮಲ ಹೆಚ್ಚಾದಾಗ ಕರ್ಮಮಲ, ಮಾಯಾಮಲಗಳನ್ನೆಲ್ಲವನ್ನೂ ಕೂಡ ಅವಳು ಶೋಧಿಸಿ ತೆಗಿತಾಳೆ ಹೊರಗೆ. ಆದರೆ ಅದು ಅಣವಮಲ, ದೇಹದಲ್ಲಿ ಆ ಮಲಗಳನ್ನು ಹೊರಗೆ ಬರುತ್ತೆ. ನಮ್ಮಲ್ಲಿ 3 ಮಲ ಇದೆ, ಕರ್ಮಮಲ, ಮಾಯಾಮಲ, ಅಣವಮಲ. ಅಣವಮಲ ದೇಹದಲ್ಲಿ ಬರುವಂತಹ ಮಲ. ಇದು ಹಿಂದೆ ಮಾಡಿದಂತಹ ಕರ್ಮ ಏನಿದೆ ಅದು ಮಾಯಾಮಲ, ಕರ್ಮಮಲಗಳನ್ನ ಶೋಧಿಸಿ ಅದು ಅಣವಮಲವಾಗಿ ಹೊರಗೆ ಬರುತ್ತೆ. ಈ ರಕ್ತ ಮತ್ತು ಚರ್ಮದ ಬಾಧೆ ಎಲ್ಲವೂ ಕೂಡ ಆ ದೇವಿನ ಸ್ಮರಣೆ ಮಾಡಿದಾಗ ಇವೆಲ್ಲ ನಿವಾರಣೆ ಆಗುತ್ತೆ. ಇಲ್ಲಿ 12 ದಳದ ಕಮಲದಲ್ಲಿ ವಾಸವಾಗಿದ್ದಾಳೆ. ಯಾರು? ರಾಕಿನಿ ದೇವಿ 12 ದಳದ ಕಮಲದಲ್ಲಿ ವಾಸವಾಗಿದ್ದಾಳೆ. ಡಾಕಿನಿ 16 ದಳದ ಕಮಲ ಅಂತ ಹೇಳಿದ್ದೆ ಅಲ್ವಾ, ಆ ಇಂದ ಅಕ್ಷರ ಆಹವರೆಗೂ. ಇಲ್ಲಿ ಅವಳಿಗೆ ಇಲ್ಲಿ ಹೆಂಗೆ ಅಂದರೆ ಈ ದಳ ಹೇಗಿರುತ್ತೆ ಅಂದರೆ ತುಂಬ ಮೆಡಿಟೇಷನ್ನಲ್ಲಿ ಆಳವಾಗಿ ಹೋದರೆ ಗೊತ್ತಾಗುತ್ತೆ. ಇಲ್ಲಿ ಈ ದಳ ಒಂದು ಮೇಲೆ ಒಂದು ಕೆಳಗೆ, ಒಂದು ಮೇಲೆ ಒಂದು ಕೆಳಗೆ, ಒಂದು ಮೇಲೆ ಒಂದು ಕೆಳಗೆ ಇದೆ ಈ ದಳ. ಆ್ಯಕ್ಚುಲಿ ಬರಿಬೇಕಾದ್ರೆ 12 ದಳ ಒಂದು ಮೇಲೆ ಒಂದು ಕೆಳಗೆ ಇದೆ, ತಿರುಗಿದೆ. ಇದನ್ನು ಚಕ್ರ ಮತ್ತು ಶೂಲ, ಒಂದು ಚೂಲ ಒಂದು ಚಕ್ರ, ಮೇಲಕ್ಕೆ ಕಪಾಲ ಮತ್ತು ಡಮರು ಕೆಳಗಿನ ಕೈಯಲ್ಲಿದೆ ಅಂತ ಸೂಚನೆ. ಅದು ಚಕ್ರ ಮತ್ತು ತ್ರಿಶೂಲ ಮೇಲಕ್ಕೆ, ಕಪಾಲ ಮತ್ತು ಡಮರು ಕೆಳಕ್ಕೆ, ಎರಡನ್ನ ಆ ದಳಗಳು ಸೂಚನೆ ಕೊಡುತ್ತೆ. ಅವಳು ರಕ್ತದಲ್ಲಿದ್ದಾಳೆ, ಅವಳಿಗೆ 3 ಕಣ್ಣಿದೆ, ಅವಳು ಕಾಲರಾತ್ರಿಯ ಶಕ್ತಿಗಳಿಂದ ಆವರಿಸಲ್ಪಟ್ಟಿದ್ದಾಳೆ. ಅವಳಿಗೆ ಆ ಸ್ನಿಗ್ಧವಾದ ಆಹಾರದಲ್ಲಿ ಅಭಿರುಚಿ. ನೋಡಿ, ನಾವು ಯಾವಾಗ್ಲೂ ದೇವಿಗೆ ನೈವೇದ್ಯಕ್ಕೆ ಇಡ್ತೀವಿ, ನಾವು ಅದರಲ್ಲಿ ಸೂಕ್ಷ್ಮನ ಗಮನಿಸೇ ಇರಲ್ಲ. ದೇವಿಗೆ ನೈವೇದ್ಯ ಮಾಡುವಾಗ ನಮಗೇನು ಬೇಕೋ ಅದನ್ನೇ ಅವಳು ಕೇಳಿರೋದು, ಅವಳಿಗೇನು ಬೇಕೋ ಕೇಳಿಲ್ಲ, ನಮಗೇನು ಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹಸಿವಾಯಿತು ಅಂತ ಊಟ ಮಾಡಬೇಡಿ. ನಮ್ಮ ದೇಹ ಪಂಚಭೂತದಿಂದ ಆಗಿದೆ, ಪಂಚಭೂತಕ್ಕೆ ಆಹಾರವನ್ನು ಹಾಕಬೇಕು, ನಂಬರ್ 1. ನಂಬರ್ 2, ಧಾತು ಶಕ್ತಿಗೆ ಆಹಾರವನ್ನು ಹಾಕಬೇಕು. 9 ಧಾತುಗಳಿದೆ ನಮ್ಮಲ್ಲಿ, ಚರ್ಮ, ರಕ್ತ, ಮಾಂಸ, ಮೂಳೆ, ಮಜ್ಜೆ, ಇದಕ್ಕೆ ಆಹಾರ ಹಾಕಬೇಕು. ಯು ಹ್ಯಾವ್ ಟು ಪ್ರೊಟೆಕ್ಟ್ ದಟ್. ಧಾತುವಿಗೆ ಏನೂ ಹಾಕ್ತಾನೇ ಇಲ್ಲ ನೀವು. ಆಮೇಲೆ ನಮ್ಮಲ್ಲಿ ಗ್ರಂಥಿ ಪ್ರಚೋದನೆ, ನಮ್ಮಲ್ಲಿ ಗ್ರಂಥಿಗಳಿದೆಯಲ್ಲ ಅದನ್ನು ಪ್ರಚೋದನೆ ಮಾಡೋದಕ್ಕೆ ಆಹಾರವನ್ನು ಹಾಕಬೇಕು. ಆಮೇಲೆ ಈ ರೀತಿ ನಮ್ಮಲ್ಲಿ
ಈ ಸೂಕ್ಷ್ಮವಾದ ಕೆಲವು ಅಣುಗಳನ್ನು ನಮ್ಮಲ್ಲಿ ಜಾಗೃತಗೊಳಿಸಬೇಕಾದ್ರೆ ಬುದ್ಧಿ ಪ್ರಚೋದನೆಗೆ ಈ ಬ್ರೈನ್ನಲ್ಲಿರೋ ಅಂತಹ ಈ ಸೆಲ್ಗಳೆಲ್ಲನೂ ಕೂಡ ಆ್ಯಕ್ಟಿವೇಟ್ ಆಗೋಕ್ಕೆ ಆಹಾರವನ್ನು ಹಾಕಬೇಕು. ಎಷ್ಟೋ ಆಹಾರವನ್ನು ಹಾಕಿದಾಗ ಒಳ್ಳೆಯ ಆಹಾರ ಹಾಕಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ರೈನ್ನಲ್ಲಿ ಮಕ್ಕಳಿಗೆ ಅಂತ ಹೇಳ್ತಾರೆ. ಹೀಗೆ ಪಂಚಭೂತಕ್ಕೆ ಆಹಾರ ಯಾವಾಗ ಅಂದರೆ ಹೊರಗೆ ಬೆಳೆಯುವಂತಹ ತರಕಾರಿ ಯಾವುದು ಹೊರಗೆ ಬರುತ್ತೋ, ಲೈಕ್ ಹುರುಳಿಕಾಯಿ ಇದೆಲ್ಲ ಹೊರಗೆ ಬೆಳೆಯುತ್ತಲ್ಲ, ಅವೆಲ್ಲವೂ ಕೂಡ ಪಂಚಭೂತಕ್ಕೆ ಆಹಾರ. ಧಾತು ಶಕ್ತಿಗೆ ಆಹಾರ ಯಾವುದು? ಮೊಳಕೆ ಬಂದು ಈ ರೂಟ್ ಆಗತ್ತಲ್ಲ, ಅವೆಲ್ಲ ಧಾತು ಶಕ್ತಿಗೆ ಆಹಾರ. ಗ್ರಂಥಿಗಳಿಗೆ ನಮ್ಮಲ್ಲಿ ಪ್ರಚೋದನೆಗೆ ಅನ್ನ, ಗೋಧಿ, ರಾಗಿ, ಈ ರೀತಿ ಬೇಳೆ ಇವೆಲ್ಲವೂ ಕೂಡ ನಮ್ಮಲ್ಲಿ ಗ್ರಂಥಿ ಪ್ರಚೋದನೆಗೆ ಆಹಾರ. ಆಮೇಲೆ ಹಣ್ಣು, ಹಾಲು, ಇಂತಹ ರಸಗಳೆಲ್ಲ ನಮ್ಮ ಬ್ರೈನ್ಗೆ, ತುಪ್ಪ ಇಂಥದ್ದೆಲ್ಲ ಬ್ರೈನ್ ಆ್ಯಕ್ಟಿವಿಟಿಗೆ ತುಂಬ ಒಳ್ಳೆಯದು, ನರ್ವಸ್ ಆ್ಯಕ್ಟಿವಿಟಿಗೆ ತುಂಬ ಒಳ್ಳೆಯದು. ಅದರಿಂದ ಆಹಾರವೂ ಕೂಡ ನಾವು ಏನೇನು ನೈವೇದ್ಯ ಮಾಡ್ತೀವಿ ಎಲ್ಲವೂ ಕೂಡ ನವಧಾನ್ಯದಲ್ಲಿ ನಾವು ನವಗ್ರಹ ಪೂಜೆ ಮಾಡಬೇಕಾದ್ರೆ ಅಥವಾ ನವಾವರಣ ಪೂಜೆ ಮಾಡಬೇಕಾದ್ರೆ ಗೋಧಿ, ತೊಗರಿ, ಅವರೆ, ಅಕ್ಕಿ, ಹೆಸರುಬೇಳೆ, ಕಡಲೆಬೇಳೆ ಅಂತೆಲ್ಲ ಇಡ್ತೀವಲ್ಲ, ಇಲ್ಲಿ ಒಂದೊಂದನ್ನು ನೋಡಬೇಕು ನಾವು. ಉದ್ದು, ಹುರುಳಿ ಎಲ್ಲ ಇಡ್ತೀವಿ, ಹಾಗಿಡುವ ಎಳ್ಳು, ಉದ್ದು ಎಲ್ಲನೂ ಇಲ್ಲಿ ನೋಡ್ಕೊಳ್ಳಿ. ಇವಾಗ ಫಸ್ಟು ಅಕ್ಕಿ ಮತ್ತು ಗೋಧಿ ಇವೆಲ್ಲನೂ ಇಡುವಾಗ ನಾವು ಪ್ರಪೋರ್ಷನ್ನ ನೋಡಿ ನಾವು ಮೇನ್ ಫುಡ್ ಮಾಡ್ಕೊಳ್ತೀವಿ. ಅಕ್ಕಿ, ಗೋಧಿ ಇವೆಲ್ಲ ಮೇನ್ ಫುಡ್ಡು. ಆಮೇಲೆ ಕಾಳುಗಳೆಲ್ಲನೂ ಅದು ಕಮ್ಮಿ ಉಪಯೋಗಿಸ್ತೀವಿ, ಬೇಳೆ ಕಾಳುಗಳು ಎಲ್ಲನೂ ಕೂಡ. ಆಮೇಲೆ ಇನ್ನೂ ಕಮ್ಮಿ ಉಪಯೋಗಿಸೋದು ಯಾವುದು? ಇದು ಕುಜ, ಬುಧ, ಶುಕ್ರ, ರಾಹು ಇದಕ್ಕೇನೇನು ಇಡ್ತೀವೋ ಅದನ್ನು ಇನ್ನೂ ಕಮ್ಮಿ ಉಪಯೋಗಿಸ್ತೀವಿ. ಕಾಳುಗಳನ್ನೆಲ್ಲ ಇನ್ನು ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀವಿ. ಆಮೇಲೆ ಸೂರ್ಯ, ಚಂದ್ರ ಇದಕ್ಕೆ ಉಪಯೋಗಿಸೋದೆಲ್ಲನೂ ಕೂಡ ಮೇನ್ ಫುಡ್ ಆಗಿ ಉಪಯೋಗಿಸ್ತೀವಿ. ಅದರ ಪ್ರಪೋರ್ಷನ್ನು ಕೂಡ ನಾವು ಅದೇ ರೀತಿಯೇ ನಾವು ದಿನನಿತ್ಯದಲ್ಲಿ ಬಳಸ್ತಾ ಇರೋ ಆಹಾರ ಕೂಡ. ಇಲ್ಲಿ ಯಾವಾಗ ನಾವು ಮೊದಲನೇದು ಡಾಕಿನಿಗೆ ಏನು ಹೇಳಿದೆ, ಚರ್ಮಕ್ಕೆ ಹತ್ತಿರ ಬರಬೇಕು, ಚರ್ಮ ಸ್ಪರ್ಶವಾಗುವ ಹಾಗೆ ಆ ದ್ರವ್ಯಗಳನ್ನು ಉಪಯೋಗಿಸ್ಬೇಕು, ಕುಂಕುಮ, ಗಂಧ ಅಂತ ಹೇಳಿದ್ದೆ. ರಾಕಿನಿ ವ್ರತ ಏನು? ಈ ವ್ರತದಲ್ಲಿ ಜಪಮಣಿ ಉಪಯೋಗಿಸ್ಬೇಕು. ರಾಕಿಣಿಗೆ ಜಪಮಣಿ ಮತ್ತು ಮೂರನೇದು ಮತ್ತೆ ನಾವು ಯಾವುದಕ್ಕೆ ಲಾಕಿನಿಗೆ ಬಂದಾಗ ನಾವು ರುದ್ರಾಕ್ಷಿಯನ್ನು ಅಥವಾ ಶ್ರೀಚಕ್ರವನ್ನು, ಯಂತ್ರಗಳನ್ನು ಧಾರಣೆ ಮಾಡ್ತೀವಿ. ಆಮೇಲೆ 4ನೇ ವ್ರತ ಮುಂದೆ ಹೇಳಕ್ಕೆ ಟೈಮ್ ಆಗುತ್ತೋ ಇಲ್ವಂತ ಇದನ್ನೆಲ್ಲ ನಿಮಗೆ ಜ್ಞಾಪಕ ಇರಲಿ ಅಂತ ಹೇಳ್ಬಿಡ್ತಾ ಇದ್ದೀನಿ. ಈಗ ನಾನು ನಿಲ್ಲಿಸ್ಬಿಟ್ರೆ ಅರ್ಧದಲ್ಲಾಗ್ಬಿಡುತ್ತೆ. ರಾಕಿನಿಗೆ ವ್ರತ ಮಾಡುವಾಗ ನಾವು ಯಂತ್ರದ ಮಧ್ಯೆ ಅಥವಾ ಮಂಡಲ ಹಾಕಿ ಕೂತು ಚಕ್ರಧಾರಣೆ ಮಾಡಿಕೊಂಡು ಗಾಯತ್ರಿ ಸಹಸ್ರನಾಮವನ್ನು ಅಥವಾ ಷಟ್ಚಕ್ರ ನವವರ್ಣ ಪೂಜೆಯನ್ನು ಮಾಡ್ತೀವಿ. 5ನೇದು ಹಾಕಿನಿಯಲ್ಲಿ ವ್ರತ ಮಾಡಬೇಕಾದ್ರೆ ಯಜ್ಞ, ಹೋಮ ಇತ್ಯಾದಿಗಳನ್ನು ಮಾಡ್ತೀವಿ. ಆಮೇಲೆ ವ್ರತ 6ನೇದರಲ್ಲಿ ಓಂಕಾರ ದೀಕ್ಷೆಯಲ್ಲಿ 108 ಜಪವನ್ನು ಮಾಡ್ತೀವಿ ಇದರಲ್ಲಿ. ಹೀಗೆ ಒಂದೊಂದಕ್ಕೂ ಕೂಡ ವ್ರತ ಇದೆ. ಕೊನೆಯಲ್ಲಿ ವ್ರತ 7ನೇದಕ್ಕೆ ದೀಕ್ಷೆ ತೆಗೆದುಕೊಂಡು ನಾವು ಸಮಾಧಿ, ಧ್ಯಾನ, ಸತ್ಸಂಗ ಇವೆಲ್ಲವೂ ಕೂಡ ಬರುತ್ತೆ. ಕಂಟಿನ್ಯೂಸ್ ಸತ್ಸಂಗದಲ್ಲಿರೋದು, ಸಮಾಧಿ, ಧ್ಯಾನ ಮಾಡೋದು, ಇದು ಕೊನೆ 7ನೇದಕ್ಕೆ ವ್ರತ ಬರುತ್ತೆ. ಹೀಗೆ ಒಂದೊಂದಕ್ಕೂ ಒಂದೊಂದು ವ್ರತ ಇದೆ. ಕೊನೆಯಲ್ಲಿ ನಾನು ಹೇಳೋದು ಏನಂದರೆ, ಎಲ್ಲವೂ ಕೂಡ ಸತ್ಸಂಗದಲ್ಲೂ ಇದ್ದು ಧ್ಯಾನ, ಪ್ರತಿನಿತ್ಯ ಧ್ಯಾನನೂ ಮಾಡ್ತಾ, ರುದ್ರಾಕ್ಷಿನೂ ಹಾಕ್ಕೊಂಡು, ಶ್ರೀಚಕ್ರನೂ ಹಾಕ್ಕೊಂಡು, ಕುಂಕುಮಾರ್ಚನೆನೂ ಮಾಡಿ, ಪ್ರತಿದಿನಾಗಲೂ ಒಂದು ಓಂಕಾರ ಹೇಳ್ಕೊಂಡು ದೇವಿ ಸ್ಮರಣೆ ಮಾಡಿದ್ರೆ ಆಗೋಯ್ತಲ್ಲ, ಎಲ್ಲ ಬಂದ್ಬಿಡ್ತಲ್ಲ. ಅದಕ್ಕೆ ಎಲ್ಲ ಮಾಡೋಕ್ಕೆ ಹೇಳಿರೋದು. ಆದರೆ ಒಂದೊಂದಕ್ಕೂ ಒಂದೊಂದು ವಿಶೇಷವಾದ ಒಂದು ಇದು ಇದೆ, ಸಾಂಕೇತಿಕ ಒಂದು ಇದಿದೆ. ಅದರಿಂದ ರಾಕಿಣಿನ ನಾವು ಪೂಜೆ ಮಾಡಬೇಕು. ಜಪಮಣಿಯಲ್ಲಿ ನಾವು ಇಟ್ಕೊಂಡು ಪೂಜೆ ಮಾಡಿ, ಜಪ ಒಳ್ಳೆಯದು ರಕ್ತದೋಷಕ್ಕೆ. ಜಪಮಣಿ ಸರ, ನ್ಯಾಸಗಳು, ಮುದ್ರಾಗಳು ಇವೆಲ್ಲ ಒಳ್ಳೆಯದು. ತಮಸ್ಸಿನಿಂದ ಉತ್ಪನ್ನವಾದ ಮತ್ತು ಸಂಹಾರಕಾರಿಣಿಯಾದ ರುದ್ರನ ಶಕ್ತಿ ಈ ರಾಕಿನಿಗಿದೆ. ಅಂದರೆ ಏನು? ಅದಕ್ಕೆ ನಾನು ಹೇಳಿದೆ ಕಾಳರಾತ್ರಿ ಅಂತ. ಈ ಕಾಳರಾತ್ರಿ ಶಕ್ತಿ ಅಂತ ಹೇಳ್ತೀವಲ್ಲ, ಅದು ರಾಕಿನಿಗಿದೆ. ಅದು ತಮಸ್ಸಿನಿಂದ ಉತ್ಪನ್ನವಾದ ಮತ್ತು ಸಂಹಾರಕಾರಿಣಿಯಾದ ರುದ್ರನ ಶಕ್ತಿಗೆ ಕಾಳರಾತ್ರಿ ಶಕ್ತಿ ಅಂತ ಹೇಳ್ತಾರೆ. ಆ ರುದ್ರನ ಶಕ್ತಿ ಆ ತಾಯಿ. ಕಾಕ ಗಾಗ ಜ್ಞಾ ಟಾಟ ಡಾಡಣ ಅಕ್ಷರಗಳಲ್ಲಿ ಅವಳಿದ್ದಾಳೆ. 12 ಶಕ್ತಿಗಳು. ಈ ದೇವಿಯನ್ನು ಧ್ಯಾನಿಸಿ ಪ್ರಹ್ಲಾದ ಕೂಡ, ಇಂದ್ರ ಕೂಡ ಆ ದೇವಿಯನ್ನು, ಕಾಕಿನಿ ದೇವಿಯನ್ನು ಸ್ತುತಿ ಮಾಡಿದ್ದಾರೆ ಅಂತ ಇದರಲ್ಲಿ ಒಂದು ಇದು ಇದೆ. ದೇವಿಯನ್ನು ಧ್ಯಾನಿಸಿ ಇಂದ್ರ, ಪ್ರಹ್ಲಾದರು ಕೂಡ ಸ್ತುತಿಸಿದ್ದಾರೆ ಅನ್ನೋದೊಂದಿದೆ. ಹೃತ್ಪದ್ಮೆ ಭಾನುಪತ್ರೆ
ದ್ವಿವದನಲಸಿತಾಂ ದಂಷ್ಟ್ರಾಂ ಶ್ರೀ ಶ್ಯಾಮವರ್ಣಾಕ್ಷಶೂಲಂ ಕಪಾಲಂ ಢಮರುಮಪಿ ಭುಜೈರ್ಥಾಯಂತೀಂ ತ್ರಿನೇತ್ರಾಂ ರಕ್ತಸ್ಥಾಂ ಕಾಲರಾತ್ರಿ ಪ್ರಭತಿ ಪರಿವೃತ್ತಾಂ ಸ್ನಿಗ್ಧ ಭಕ್ತಾಸಕ್ತಾಂ ಶ್ರೀಮಧೀರೇಂದ್ರವಂದ್ಯಾಂ ಅಭಿಮತ ಫಲದಾಂ ರಾಕಿಣೀಂ ಭಾವಯಾಮಃ. ಈ ಶ್ಲೋಕಗಳನ್ನೆಲ್ಲ ಒಂದ್ಸತಿ ನಾನು ಕೊಡ್ತೀನಿ. ಆ ಶ್ಲೋಕಗಳನ್ನೇ ಎಲ್ಲ ರಾಕಿಣಿ ಡಾಕಿಣಿ ಇದು ಪ್ರತಿಯೊಂದು ಶ್ಲೋಕ ಅದನ್ನು ಹೇಳಿಕೊಂಡು ನೀವು ಅದನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಅದನ್ನು ಅರ್ಚನೆ ಮಾಡಿದ್ರೆ ಒಳ್ಳೆಯದಾಗತ್ತೆ. ಇಲ್ಲಿ ನಾನು ಜಪಮಣಿಯಲ್ಲಿ ಇದನ್ನೇ ಹೇಳಿಕೊಂಡು ನೀವು ಮಾಡ್ಕೋ ರಾಕಿಣೀಂ ಭಾವಯಾಮಃ ಈ ಶ್ಲೋಕ ಹೇಳಿಕೊಂಡು ಜಪ ಮಾಡಿದ್ರು ಒಳ್ಳೆಯದಾಗತ್ತೆ.